ನಮಸ್ತೆ. ನಮಸ್ತೆ ವಿನೋದ್. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ರವಿ ಅಂತ. ನಾನು ಮೂಲತಃ ಅಲಗೂರಿನವರು. ನಾನು ರವಿ ಅಲಗೂರು ಅಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನಾವು ಶ್ರೀಜ್ಯೋತಿ ಎತ್ತಿನ ಗಾಣದ ಒಂದು 4 ವರ್ಷದಿಂದ ನಡೆಸ್ತಾ ಇದ್ದೀವಿ ಇಲ್ಲಿ ಅಲಗೂರು ಮತ್ತು ಟೀಕೇಳಿ ಮಧ್ಯದಲ್ಲಿ. ಒಂದು ಅಲಗೂರಿಂದ ಒಂದು 2.5 ಕಿಲೋಮೀಟ್ರು ಮತ್ತು ಟೀಕೇಳಿಯಿಂದ ಒಂದು 1/2 ಕಿಲೋಮೀಟ್ರು ಇನ್ ಬಿಟ್ವೀನಲ್ಲಿ ಶಿವಜ್ಯೋತಿ ಎತ್ತಿನ ಗಾಣ ಅಂತ ಒಂದು ಹೊಸ ಅಡುಗೆ ಎಣ್ಣೆ ತಯಾರುವಂಥ ಒಂದು ಆರೋಗ್ಯ ದೃಷ್ಟಿಯಿಂದ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತಿಗೆ 4 ಅಂದರೆ ಈ 4th ಇಯರ್, 4ನೇ ವರ್ಷದ ಕಂಪ್ಲೀಟ್ ಆಗಿದೆ. 4 ವರ್ಷ. ನಾವಿಲ್ಲಿ ಮೇಯ್ನಾಗೆ ಅಡುಗೆ ಎಣ್ಣೆಗಳು ಎತ್ತಿನ ಗಾಣದಿಂದ ಒಂದು 8ರಿಂದ 9 ಥರದ ಅಡುಗೆ ಎಣ್ಣೆಗಳನ್ನು ತಯಾರು ಮಾಡ್ತಾಯಿದ್ದೀವಿ. ಬನ್ನಿ ನಮ್ಮ ಯೂನಿಟ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ. ಸರಿ ಸರ್. 4 ವರ್ಷ ಆಯಿತು ಅಂದರೆ ಅದಕ್ಕೂ ಮುಂಚೆ ನೀವೇನು ಮಾಡ್ತಿದ್ರಿ ಸರ್? ನಾನು ಅದಕ್ಕೂ ಮೊದಲು ನನ್ನ ವಿದ್ಯಾಭ್ಯಾಸ ಬಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗು. ನಾನು ಬೆಂಗಳೂರಿನಲ್ಲಿ ತುಂಬ ಕಂಪ್ನಿಗಳಲ್ಲಿ ಇಂಜಿನಿಯರಾಗಿ ಕೆಲಸ ಮಾಡಿದ್ದೀನಿ. ಓಕೆ. ನಂತರ ಮತ್ತು ಎಲ್ ಎನ್ ಟಿ ಮುಂಬೈಯಲ್ಲಿ ನಾನು ಅಲ್ಲೂ ತುಂಬ ವರ್ಷ ಸರ್ವಿಸ್ ಕೊಟ್ಟಿದ್ದೀನಿ. ಸೊ ನಂತರ ನಾನು 2020ರಲ್ಲಿ ಕೊರೋನಾ ಆದ ನಂತರ ಏನಾರು ಮಾಡಬೇಕಲ್ಲ ಅನ್ನೋವಾಗ ನಮ್ಮ ಪಿತ್ರಾರ್ಜಿತ ಆಸ್ತಿ ಬರಲಾಗಿ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಇದು ನಾವು ಆ್ಯಕ್ಚುಲಿ ಗಾಣದ ಎಣ್ಣೆನ ತುಂಬ ವರ್ಷದಿಂದ ನಾವು ಹೊರಗಡೆಯಿಂದ ತರಿಸ್ತಿಂತ ಇದ್ದು. ಸೊ ಯಾಕೆ ನಾವು ಸ್ಟಾರ್ಟ್ ಮಾಡಬಾರ್ದು ಅಂತ ಯೋಚನೆ ಮಾಡಿ ಕೊನೆಗೆ ಇದು 4 ವರ್ಷ ಕಳೆದಿದೆ. ಓಕೆ. ಇನ್ನೂ ನಡೀತಾ ಇದೆ ಅಂದರೆ ಇನ್ನೂ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಬೇಕು. ನಿಧಾನಗತಿಯಲ್ಲಿ ನಡೀತಾ ಇದೆ, ಯಾಕೆಂದರೆ ಬೇಗ ಮಾಡೋಕ್ಕಾಗಲ್ಲ ಇದೆಲ್ಲ. ಸೊ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಒಳ್ಳೆಯ ಅಭಿಪ್ರಾಯಗಳು, ತಿಂದು ಆರೋಗ್ಯವಾಗಿದ್ದಾರೆ. ಇನ್ನೂ ಯಾರು ಇದ್ರ ಉಪಯೋಗ ಪಡ್ಕೊಂಡಿಲ್ಲ, ಅವರು ದಯವಿಟ್ಟು ಬಂದು ಉಪಯೋಗ ಪಡ್ಕೋಬೇಕು ಅಂತ ನಾನಿಲ್ಲಿ ಕೇಳ್ಕೊಳ್ತೀನಿ. ನಿಮಗೆ ಎಣ್ಣೆ ಗಾಣನ ಇಡಬೇಕು ಅಂತ ಯಾಕೆ ಅನ್ನಿಸ್ತು? ಯಾಕೆ ಇಡಬೇಕು ಅಂದರೆ ಆ್ಯಕ್ಚುಲಿ ನನಗೆ ಇಷ್ಟು ದಿನ ಇಂಜಿನಿಯರಿಂಗ್ ಜೀವನದಲ್ಲೇ ಕಾಲ ಕಳೆದಿದ್ದೀನಿ. ಸೊ ನಮಗೆ ಎಲ್ಲರಿಗೂ ಇರುತ್ತೆ ಏನೋ ಕೆಲವು ಆಸೆಗಳು. ಸೊಸೈಟಿ ಕನೆಕ್ಟ್ ಆಗಬೇಕು ಅಂತ, ಸಾರ್ವಜನಿಕವಾಗಿ ಏನಾರು ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ನಾನು ಬೇರೆ ಚಾಯ್ಸ್ಗಳು ತಗೊಂಡಾಗ ನನ್ನ ಯಾವುದು ನನ್ನ ಕೆಪಾಸಿಟಿಗೆ ಏನು ಮಾಡೋಕ್ಕಾಗುತ್ತೆ ಅಂತ ಯೋಚನೆ ಮಾಡಲಾಗಿ ನಾನು ಇದನ್ನ ಚಾಯ್ಸ್ ಮಾಡಿದೆ. ಸೊ ಅದಕ್ಕೋಸ್ಕರ ನಾನು ಇದು ಸಮಾಜದಲ್ಲಿ ಭಾಳ ಇಂಪಾರ್ಟೆಂಟ್, ಅಂದರೆ ನನಗೆ ಭಾಳ ಇಂಪಾರ್ಟೆಂಟ್ ಆಗಲಾಗಿ ಇದು ನಾವು ಎಲ್ಲ ಸಮಾಜಕ್ಕೆ ಬೇಕಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇದ್ರ ಅನುಭವ ನಾವು ಪಡೆದು ಮಾಡಲೇಬೇಕು ಅನ್ನೋದು. ಅದು ಅಲ್ಲದೆ ನಮಗೆ ಅದೇ ಸಮಯದಲ್ಲಿ ನಮಗೆ ಮೇನ್ ರೋಡಲ್ಲಿ ಒಳ್ಳೆ ಜಾಗ ಸಿಕ್ತು, ಪಿತ್ರಾರ್ಜಿ ತಂದೆ ಕಡೆಯಿಂದ ಒಳ್ಳೆ ಜಾಗ ಸಿಕ್ತು. ಸೊ ಆದ್ದರಿಂದ ಪ್ರಾರಂಭಿಸ್ತು. ಅಂದರೆ ಇದು ಬೇಗ ಕನೆಕ್ಟ್ ಆಗುತ್ತೆ, ಸರ್ವಿಸ್ ಕೊಡೋಕ್ಕೆ ಇದು ಒಂದು ಒಳ್ಳೆ ಉದ್ಯಮ, ಒಂದೊಳ್ಳೆ ಜಾಗ, ಇದೊಂದು ಒಳ್ಳೆ ಉದ್ಯಮ ಅನ್ನೋದಾಗಿ ಕೊನೆಗೆ ಇನ್ನೊಂದು ಉದ್ದೇಶ ಅಂದರೆ ರೈತರುಗಳ ಜೊತೆ ಇರಬೇಕು ಅನ್ನೋದು ಆಸೆ ಇದೆ ನಮಗೆ. ಅದಕ್ಕೋಸ್ಕರ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಲ್ಲಿ ನೋಡಬಹುದು, ಇಲ್ಲಿ ಏನಿದೆ, ಸಂಪೂರ್ಣ ಸಾವಯವ ಅಡುಗೆ ಮನೆ ಮಾಡಬೇಕು ಅಂತ ನಮ್ಮ ಉದ್ದೇಶ. ಇನ್ನು ಕೆಲಸ ನಡೀತಾ ಇದೆ. ಸಂಪೂರ್ಣ ಸಾವಯವ ಅಡುಗೆ ಮನೆ ಅಂದರೆ ಇಲ್ಲಿ ಅಡುಗೆ ಮನೆ ಮಾಡಲ್ಲ ನಾವು, ಸಂಪೂರ್ಣ ಸಾವಯವ. ಪ್ರತಿಯೊಬ್ಬ ನಮ್ಮ ಗ್ರಾಹಕರಿಗೆ ಅವರ ಅಡುಗೆ ಮನೆನ ಸಂಪೂರ್ಣ ಸಾವಯವ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಅದರ ಪ್ರಯುಕ್ತ ಇದ್ರ ಕೆಲಸ ನಡೀತಾ ಇದೆ. ಸೊ ಈ ಮುಂದಿನ ದಿನಗಳಲ್ಲಿ ಅಂದರೆ ಮ್ಯಾಕ್ಸಿಮಮ್ ಇನ್ನೊಂದು 6 ತಿಂಗಳಲ್ಲಿ ಇದರ ಸೌಲಭ್ಯನ ಜನಗಳಿಗೆ ಕೊಡಬೇಕು ಅನ್ನೋದು ಇದ್ರ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸಂಪೂರ್ಣ ಸಾವಯವ ಅಡುಗೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ಇಲ್ಲಿ ಸಿಗುತ್ತೆ. ಖಂಡಿತ. ಹೌದು. ಯಾಕೆಂದರೆ ನೀವು ಹೇಗೆ ಕೊಡ್ತೀರಾ ಅಂದರೆ ಕೇಳ್ಬೋದು, ನೀವು ಎಲ್ಲಿಂದ ತರ್ತೀರಾ, ಅದು ಕ್ವಶನ್ ಇರುತ್ತೆ. ನಾವಿಲ್ಲಿ ಮಳವಳ್ಳಿ ತಾಲೂಕಲ್ಲಿ ಸಂಪೂರ್ಣ ಸಾವಯವ ಸಂಘ ಅಂತ ನಾವು ನಡೀತಾ ಇದೆ. ನಮ್ಮ ಮಹೇಶ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಮಳವಳ್ಳಿಯವರು. ನಾವೆಲ್ಲ ಒಂದು 100-150 ಜನ ರೈತರುಗಳು ಎಲ್ಲ ಸಂಪೂರ್ಣ ಸಾವಯವ ಮಾಡ್ತಾಯಿದ್ದಾರೆ. ನಾನು ಸಂಪೂರ್ಣ ಸಾವಯವ ರೈತ, ವ್ಯವಸಾಯ ಮಾಡ್ತಾಯಿಲ್ಲ, ಸಂಪೂರ್ಣ ಸಾವಯವದ ಬಗ್ಗೆ ನಾನು ರೈತರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಯೂನಿಟ್ನ ಸಂಪೂರ್ಣ ಸಾವಯವ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವುದೇ ಥರದ ಕೆಮಿಕಲ್ ಇಳ್ದೇ ಗಿಡಗಳು, ನನ್ನ ಕೈಲಾದಷ್ಟು ಗಿಡಗಳು ಇದು ಮಾಡ್ತಾಯಿದ್ದೀನಿ. ನಿಮ್ಗೆ ಪ್ಲ್ಯಾಂಟ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಒಂದು ಡ್ರಾಪ್ ನಾವು ಯಾವುದೇ ಥರದ ಕೆಮಿಕಲ್ ಯೂಸ್ ಮಾಡಲ್ಲ. ಸೊ ಇದೇ ರೀತಿಲಿ ಎಲ್ಲರೂ, ಯಾಕೆಂದರೆ ಮೇಯ್ನಾಗಿ ನನಗೆ ಇಷ್ಟು ವರ್ಷದ ಅನುಭವದಲ್ಲಿ ಮೇಯ್ನಾಗಿ ಬೇಕಾಗಿರೋದು ಒಂದು ಒಳ್ಳೆಯ ಆರೋಗ್ಯ, ಇನ್ನೊಂದು ಒಳ್ಳೆಯ ವಿದ್ಯಾಭ್ಯಾಸ. ಶಿಕ್ಷಣ ಬೇಕು ಮತ್ತು ಆರೋಗ್ಯ ಬೇಕು. ಶಿಕ್ಷಣ ಕೊಡೋಷ್ಟು, ಶಿಕ್ಷಣದಲ್ಲಿ ನಾನು ಏನಾರು ಮಾಡೋಷ್ಟು ನನಗೆ ಅಷ್ಟೊಂದು ಬುದ್ಧಿವಂತ ಅಲ್ಲ ನಾನು. ಸೊ ಆರೋಗ್ಯದಲ್ಲಿ ಏನು ಮಾಡ್ಬೋದು, ಸೊ ಆರೋಗ್ಯಕ್ಕೆ ಇದು ಒಂದು ಇಂಪಾರ್ಟೆಂಟ್ ಅಂತ ನಾನು ತಿಳಿದು ಈ ಉದ್ಯಮದಲ್ಲಿ ಕೈ ಹಾಕಿದ್ದೀನಿ. ಚೆನ್ನಾಗಿ ನಡೀತಾ ಇದೆ, ಒಳ್ಳೆಯ ಹೆಸರು ತಂದು ಕೊಟ್ಟಿದೆ.
ನಾನು ಇಂಜಿನಿಯರ್ ಅಂದಾಗ 4 ಜನಕ್ಕೆ ಮಾತ್ರ ನಾನು ಪರಿಚಯ ಇದ್ದೆ. ಇವತ್ತು ಈ ಉದ್ಯಮದಲ್ಲಿ ನಾನು ತುಂಬ ಜನ ಒಳ್ಳೊಳ್ಳೆ ಸ್ನೇಹಿತರುಗಳು, ಒಳ್ಳೆ ಸರ್ಕಲ್ನ ಇದು ನನಗೆ ತಂದುಕೊಟ್ಟಿದೆ. ನನ್ನ ಸಂಪಾದನೆ ಏನು 4 ವರ್ಷದಲ್ಲಿ ಅಂದರೆ ಇದೆ. ಒಳ್ಳೆ ಕಾಂಟ್ಯಾಕ್ಟ್ಸು, ಅಂದರೆ ಒಳ್ಳೆ ನೆಟ್ವರ್ಕ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೊ ಇದು ನನ್ನ ಸದ್ಯ ಸಂಪಾದನೆ ಇದು ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನೋಡೋಣ ಏನು ಅಂತ, ನನಗೂ ಗೊತ್ತಿಲ್ಲ. ಸೊ ಹೀಗೆ ಹೋಗೋಣ ಅಂತ. ಅಂದರೆ ಅತಿ ಹೆಚ್ಚು ಕಲಬೆರಕೆ ಆಗ್ತಾಯಿದೆ, ಆರೋಗ್ಯ ಕೆಡೋದಕ್ಕೆ ಎಣ್ಣೆನೂ ಕೂಡ ಒಂದು ಪ್ರಮುಖ ಕಾರಣ ಅಂತ ತಿಳ್ಕೊಂಡು ನೀವು ಎಣ್ಣೆ ಗಾಣ ಇಟ್ರಿ. ಖಂಡಿತ ನಾನು ಇದನ್ನು ಪ್ರಾರಂಭ ಆಗೋಕ್ಕೂ ಮೊದಲು ನಾನು ಇದರ ಗ್ರಾಹಕನೇ. ಯಾಕೆಂದರೆ ಕರ್ನಾಟಕದಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ. ನಾನು ಹೊರಗಡೆಯಿಂದ ತರಿಸ್ತಾ ಇದ್ದೆ, ಸ್ನೇಹಿತರ ಕಡೆಯಿಂದ, ಆಂಧ್ರದಿಂದ, ತಮಿಳ್ನಾಡಿಂದೆಲ್ಲ ತರಿಸ್ತಾ ಇದೆ. ಕೆಲವು ಬೆಂಗಳೂರಲ್ಲಿ, ನಾನು ಬೆಂಗಳೂರಲ್ಲೇ ವಾಸ ಇರೋದು. ಸೊ ಬೆಂಗಳೂರಲ್ಲಿ ಕೆಲವು ಮಷಿನ್ ಗಾಣಗಳಲ್ಲೇ ನಾವು ಉಪಯೋಗಿಸ್ತಾ ಇದ್ದೋ. ಬಟ್ ಅಷ್ಟು ಸಮಾಧಾನ ಇಲ್ಲ, ವ್ಯವಸ್ಥೆ ಇಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟು ಒಂದು 6 ತಿಂಗಳಿಗಿಂತ ಇನ್ನೊಂದು ವರ್ಷ ಮುಂದೆ ತಳ್ಳೋಣ ಅನ್ನೋವಂಥ ಲೆಕ್ಕಾಚಾರದಲ್ಲಿ ಮಷಿನ್ಗೆ ಮೊರೆ ಹೋಗಿದ್ದು. ಸೊ ನಂತರ ವ್ಯವಸ್ಥೆ ಇದ್ದಾಗ ಉಪಯೋಗ ಮಾಡ್ಕೊಳ್ಳಿ ಗಾಣ. ನೀವಿಗೆ ನಾನು ಈ ವಿಷಯದಲ್ಲಿ ನಾನು ಯಾಕೆ ನಾನು ಗಾಣ ಮಾಡಿದ್ದೀನಿ ಅಂತ ದಯವಿಟ್ಟು ನಾನು ಹೇಳ್ತಾ ಇರೋದನ್ನ ಇದು ಮಾಡಬೇಡಿ. ಎಲ್ಲೇ ಗಾಣ ಇದ್ರೂ ಉಪಯೋಗ ಮಾಡ್ಕೊಳ್ಳಿ. ಯಾಕೆ ಅಂದರೆ ಎಷ್ಟೇ ಆ್ಯಸ್ ಎ ಮೆಕ್ಯಾನಿಕಲ್ ಇಂಜಿನಿಯರು ಎಷ್ಟೇ ಟೆಕ್ನಾಲಜಿ ಇಂಪ್ರೂವ್ ಆದರೂ ಕೂಡ, ಏನೇ ಅಡ್ವಾನ್ಸ್ ಮಾಡಿದ್ರೂ ಕೂಡ ಪೂರ್ವಜರು ಒಂದು ಬೇಸಿಕ್ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪದ್ಧತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎತ್ತಿನ ಗಾಣದಲ್ಲಿ ತೆಗೆಯುವಂಥ ಎಣ್ಣೆ ಭಾಳ ಪರಿಶುದ್ಧವಾಗಿರುತ್ತೆ. ಯಾವುದೇ ಥರದ ನಿಮಗೆ ದೇಹಕ್ಕೆ ಹಾನಿಕರ ಆಗುವಂತಹ ಫ್ಯಾಟು ಇನ್ನೊಂದು ಮತ್ತೊಂದು ಇರಲ್ಲ ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಮ್ಮ ತುಂಬ ಗ್ರಾಹಕರು ಇದನ್ನ ಉಪಯೋಗ ಪಡ್ಕೊಂಡು ಅವ್ರ ಫೀಡ್ಬ್ಯಾಕ್ ನಮ್ಮನ್ನ ಇಷ್ಟು ಜನ ಕೊಟ್ಟಿದ್ದಾರೆ. ತುಂಬ ಖುಷಿಯಾಗಿದ್ದಾರೆ, ಅದು ಹೇಳ್ಬೋದು. ನಮ್ಮ ಗ್ರಾಹಕರು ತುಂಬ ಖುಷಿಯಾಗಿದ್ದಾರೆ. ಯಾಕೆ ಅಂದರೆ ಒಂದು ಸಣ್ಣ ಒಂದು ಸಣ್ಣ ನೋವು, ತಲೆನೋವು ಬಂದರೆ ನಮ್ಮ ಕೈಲಿ ಏನೇ ಜೋಬಲ್ಲಿ ಎಷ್ಟು ಕೋಟಿ ಇದ್ದರೂ, ಏನೇ ಆಸ್ತಿ ಇದ್ದರೂ, ಒಂದು ತಲೆನೋವು ಬಂದರೂ ನಮಗೆಲ್ಲ ಡಿಸ್ಟರ್ಬ್ ಆಗ್ತೀವಿ. ಏನೂ ಬೇಡಪ್ಪ, ರಿಲ್ಯಾಕ್ಸ್ ಆಗೋಣ ಅಂತೀವಿ. ಯಾಕೆಂದರೆ ಆರೋಗ್ಯ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಿಂದ ಒಂದು ಒಳ್ಳೆ ಆರೋಗ್ಯ 4 ಜನಕ್ಕೆ ಸಿಗ್ತಾ ಇದೆ ಅಂದರೆ ನಮ್ಗೆ ಅಷ್ಟು ಸಾಕು. ನಾವು ಏನಂತಾರಲ್ಲ, ಇಚ್ಛಾ ಜೀವನ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನ್ನ ಟೈಮ್ ಟೇಬಲ್ ನಾನೇ ಯಾಕೆ ಹೇಳ್ತಿದ್ದೀನಿ. ನನ್ನ ಟೈಮ್ ಟೇಬಲ್ ಇನ್ನೊಬ್ರ ಕೈಲಿ ನಾನು ಕೊಟ್ಟಿಲ್ಲ. ಇಷ್ಟಿನ ನಾನು 15 ವರ್ಷ ಬೇರೆಯವ್ರಿಗೆ ಕೊಟ್ಟಿದ್ದೆ. 4 ವರ್ಷದಿಂದ ನನ್ನ ಟೈಮ್ ಟೇಬಲ್ ನನ್ನ ಹತ್ರನೇ ಇದೆ. ನಾನೇ ಡಿಸೈನ್ ಮಾಡ್ಕೊಳ್ತೀನಿ, ನಾನೇ ಜೀವನ ಮಾಡ್ತಿದ್ದೀನಿ. ಸೊ ಇಚ್ಛಾ ಜೀವನ ಮಾಡ್ತಾಯಿದ್ದೀನಿ. ದೇವ್ರು ನನಗೆ ಅದು ಕೊಟ್ಟಿದ್ದಾನೆ, ನಾನು ಖುಷಿಯಾಗಿದ್ದೀನಿ. ಇಚ್ಛಾ ಜೀವನ ಮಾಡ್ತಾಯಿದ್ದೀರಾ, ಅದು ಕೂಡ ಈ ಒಂದು ಅರಮನೆಯಲ್ಲಿ. ಖಂಡಿತ ಅದು ನಾನು ಮುಂದೆ ಹೇಳ್ತೀನಿ. ನನ್ನ ಅರಮನೆ ಹೇಗಿದೆ ಅಂತ ನಿಮ್ಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ಅರಮನೆ ನೋಡಬೇಕು. ಆ್ಯಕ್ಚುಲಿ ಈಗ ಗಾಣದ ಬಗ್ಗೆ ಬಂದ್ಬಿಡೋಣ. ಖಂಡಿತ. ಈ ಗಾಣ ಇಡೋದಕ್ಕೆ ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಬಜೆಟ್ ಆಗಿದೆ? ಇಲ್ಲ, ನನಗೆ ಆ್ಯಕ್ಚುಲಿ ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು, ಲೆಫ್ಟ್ ಕಾಣ್ತಾ ಇದೆಯಲ್ಲ, ಆ ಯೂನಿಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 12 ಲಕ್ಷ ರೂಪಾಯಿ ಗಂಟೆ ಖರ್ಚಾಗಿದೆ. ಅಂದರೆ ಒಂದು ಯೂನಿಟ್ಗೆ ಕಂಪ್ಲೀಟ್ ಎತ್ತು, ಗಾಣ, ಆ ಶೆಡ್ ಎಲ್ಲ ಸೇರಿಸಿ ಒಂದು 12 ಲಕ್ಷ. ಯಾಕೆಂದ್ರೆ ಅದು ಸ್ವಲ್ಪ ದುಬಾರಿ. ಏನು ಅದರದ್ದು ವಿಶೇಷತೆ ಯಾಕೆ ದುಬಾರಿ ಅಂದರೆ, ನಾನು ಅದನ್ನ ಆ್ಯಕ್ಚುಲಿ ಸ್ವಲ್ಪ ಏನಂತಾರಲ್ಲ, ಆಧ್ಯಾತ್ಮಿಕ ಕಾನ್ಸೆಪ್ಟಲ್ಲಿ ಮಾಡಿದ್ದೀನಿ. ಏನಕ್ಕೆ ಅಂದರೆ ಅದಿನ್ನೂ ನನಗೆ ಇನ್ನೂ ಫಿನಿಶಿಂಗ್ ಆಗಿಲ್ಲ. ಇನ್ನೂ ಮೇಲ್ಗಡೆ ಎಲ್ಲ ಇನ್ನೂ ಫಿನಿಶಿಂಗ್ ಇದೆ. ಏನಕ್ಕೆ ಅಂದರೆ ಅದು ಬಂದ್ಬಿಟ್ಟು ನಿಮಗೇನು ಅಂದರೆ ಯೂನಿವರ್ಸ್ ಏನಂತಾರಲ್ಲ, ನಮ್ಮದು ಫಲ್ಕ್ರಮ್ ಪಾಯಿಂಟು ಯಾವಾಗಲೂ ರೊಟೇಟ್ ಆಗ್ತಾ ಇರ್ತದೆ. ಸೊ ಮೇಲ್ಗಡೆ ಫಲ್ಕ್ರಮ್ ಪಾಯಿಂಟು ನಮ್ಮದು ಗಾಣ ಎರಡು ಒಂದೇ ಆ್ಯಕ್ಸಿಸಲ್ಲಿ ಡಿಸೈನ್ ಮಾಡಿದ್ದೀವಿ. ಬನ್ನಿ ಸರ್. ಅದು ಡೈಲಿ 6 ಅವರ್ಸ್ ರೊಟೇಟ್ ಆಗ್ತಾ ಇರುತ್ತೆ. ಸೊ ಈ ಗಾಣ ನೋಡಿ ರೊಟೇಟ್ ಆಗ್ತಾ ಇದೆ. ಮೇಲ್ಗಡೆ ಪಾಯಿಂಟ್ ಇದೆಯಲ್ಲ, ಅದು ಫಲ್ಕ್ರಮ್ ಪಾಯಿಂಟ್. ಅದು ಈ ಪಾಯಿಂಟು ಆ ಪಾಯಿಂಟು ಸೇಮ್ ಅಲ್ಲಿ ಇದೆ, ಒಂದೇ ಪಾಯಿಂಟಲ್ಲಿದೆ. ಅಲ್ಲ ಸರ್, ಯಾವ ಪಾಯಿಂಟು ನಾನು ಹೇಳ್ತೀನಿ ಬನ್ನಿ. ಸೊ ಏನು ಅಂದರೆ ಇದ್ರ ವಿಶೇಷತೆ ಏನು ಅಂದರೆ, ಇದು 4 ಭುಜ, ಚತುರ್ಭುಜ. ಅಂದರೆ 4 ಕಡೆನೂ ನಾವು ಶೀಟ್ ಬೆಂಡ್ ಮಾಡಿದ್ದೀವಿ. ಸೊ ಇದು ಬಂದಿದೆಯಲ್ಲ, ಇದು ಫಲ್ಕ್ರಮ್ ಪಾಯಿಂಟ್. ಇದು ಈ ಪಾಯಿಂಟು ಆ ಪಾಯಿಂಟು ಕನೆಕ್ಟ್ ಆಗುತ್ತೆ. ಓಕೆ, ಈ ಪಾಯಿಂಟು ಮೇಲ್ಗಡೆ ಪಾಯಿಂಟ್ ಇದೆಯಲ್ಲ. ಸೊ ಏನಕ್ಕೆ ಹೇಳಿದ್ರೆ, ನೀವು ಕಾಮನಾಗಿ ನೋಡಿರ್ಬೋದು, ಆಧ್ಯಾತ್ಮಿಕ ಯೋಗ ಕೇಂದ್ರಗಳು, ಧ್ಯಾನ ಮಾಡೋ ಜಾಗದಲ್ಲೆಲ್ಲ ನಿಮಗೆ ಪಿರಮಿಡ್ ಟೈಪಲ್ಲೇ ಇರುತ್ತೆ. ಹೌದು. ಸೊ ರೀಸನ್ ಏನು ಅಂದರೆ, ಕಾಸ್ಮಿಕ್ ಎನರ್ಜಿ, ಯೂನಿವರ್ಸಲ್ ಇಲ್ಲೆಲ್ಲ ಕಾಸ್ಮಿಕ್ ಎನರ್ಜಿ ಇರುತ್ತೆ. ಸೊ ಕಾಸ್ಮಿಕ್ ಎನರ್ಜಿನ ಅಂದರೆ ಕನ್ನಡದಲ್ಲಿ ಕಾಸ್ಮಿಕ್ ಎನರ್ಜಿ ಅಂದರೆ ನಿಮಗೆ ಒಂದು ಪವರ್, ಅದು ಅಂದರೆ ಒಂದು ಶಕ್ತಿ, ಒಂದು ಪಾಸಿಟಿವ್ ಶಕ್ತಿ. ಅಂದರೆ ಧನಾತ್ಮಕವಾದಂಥ ಋಣ ಅದು ಪ್ರಕೃತಿಯಲ್ಲಿ ಇರುತ್ತೆ. ನೆಗೆಟಿವ್ ಪ್ಲಸ್ ಮೈನಸ್ ಎರಡೂ ಇರುತ್ತೆ. ಸೊ ಈ ಧನಾತ್ಮಕವಾದಂಥ ಋಣ ಅಂದರೆ ಮೀನ್ಸ್ ಪವರ್ ಇರುತ್ತಲ್ಲ. ಸೊ ಅದೆಲ್ಲಿ ಅಂದರೆ, ಈಗ ನೋಡಿ ಎಕ್ಸಾಂಪಲ್ಲು, ಇದು ಫಲ್ಕ್ರಮ್ ಪಾಯಿಂಟ್ ಎಲ್ಲಿ ರೊಟೇಟ್ ಆಗ್ತಾ ಇರ್ತದೆ, ಅಲ್ಲಿ ಡ್ರ್ಯಾಗ್ ಮಾಡ್ತಾ ಇರ್ತದೆ ಯೂನಿವರ್ಸಲ್ಲಿಂದ.
ಸೊ ಅದು ಯೂನಿವರ್ಸಲಿಂದ ಡ್ರ್ಯಾಗ್ ಮಾಡಿ ಸ್ಪ್ರೆಡ್ ಮಾಡ್ತಿರ್ತದೆ, ಅಂದರೆ ಇಲ್ಲಿರೋರಿಗೆಲ್ಲ ಪವರ್ ಕೊಡ್ತಾ ಇರ್ತದೆ. ಓಕೆ. ಯಾಕೆಂದರೆ ಇಲ್ಲಿ ಕೆಲವು ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಬಂದು ಫೀಲ್ ಮಾಡಿ ಹೋಗಿದ್ದಾರೆ ಇಲ್ಲಿ. ಸೊ ಇಲ್ಲಿ ಏನೋ ಪ್ಲಸ್ ಇದೆ ಸರ್, ಏನೋ ಪಾಸಿಟಿವ್ ಎನರ್ಜಿ ಇದೆ ಅಂತ. ಓಕೆ. ಸೊ ಇದ್ರ ಬಗ್ಗೆ ನಮಗೂ ಅಷ್ಟು ಗೊತ್ತಿಲ್ಲ, ನಾವು ಹಿಂಗೆ ತಿಳಿದ ಹಿಂಗೆ ಮಾಡೋಣ ಅಂತ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಇದಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ, ಈಗ ಶೆಡ್ಗೆ ಸ್ವಲ್ಪ ಮೆಟೀರಿಯಲ್ ಎಲ್ಲ ತುಂಬ ಕಾಸ್ಟ್ ಆಯಿತು. ಮೇಲ್ಗಡೆ ಇನ್ನೂ ನೆಕ್ಸ್ಟು ಪಾಯಿಂಟ್ ಮೇಲ್ಗಡೆ ಪಾಯಿಂಟ್ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ, ಅದಿನ್ನೂ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಬೇಕು, ಬಟ್ ಮಾಡೋಕ್ಕಾಗಿಲ್ಲ ನನಗೆ. ನಾನು ಅಂದ್ಕೊಂಡಂಥ ನನ್ನ ಕಾನ್ಸೆಪ್ಟನ್ನ ಡಿಸೈನ್ ಮಾಡೋಕ್ಕೆ ನನಗೆ ಇಲ್ಲಿ ಕನೆಕ್ಟ್ ಆಗಲಿಲ್ಲ, ಯಾರೋ ಫ್ಯಾಬ್ರಿಕೇಟ್ ರಿಲೇಟೆಡ್ ಪರ್ಸನ್ಸು. ಸೊ ನೋಡೋಣ, ನೆಕ್ಸ್ಟು ನೋಡೋಣ, ಸದ್ಯಕ್ಕೆ ಹೋಗಿದೆ. ಅದು ಬಿಟ್ಟರೆ ನಿಮಗೆ ಇದು ಈ ಗಾಣ ಮಾಡೋಕ್ಕೆ ಸ್ವಲ್ಪ ಕಡಿಮೆ, ಅಂದರೆ 1-2 ಲಕ್ಷ ಕಡಿಮೆ ಆಗ್ಬೋದು ಅಷ್ಟೇ. 10 ಲಕ್ಷ, 10 ಲಕ್ಷ ಖರ್ಚಾಗಿದೆ. ಗಾಣ, ಎತ್ತು, ಇದೆಲ್ಲ ಲ್ಯಾಂಡ್ ಬಿಟ್ಟು ನಾವು ಹೇಳ್ತಾ ಇರೋದು. ಲ್ಯಾಂಡ್ ಬಿಟ್ಟರೆ ಇನ್ನೂ ತುಂಬ ಜಾಸ್ತಿ ಆಗುತ್ತೆ. ಲ್ಯಾಂಡ್ ಬಿಟ್ಟು ಅಲ್ಲ, ಲ್ಯಾಂಡ್ ಇರೋದಕ್ಕೇನೆ ನಿಮಗೆ ಕಡಿಮೆ. ಖಂಡಿತ ಲ್ಯಾಂಡ್ ಸೇರಿಸಿದ್ರೆ ಇದಕ್ಕೂ ಡಬ್ಬಲೇ ಇಲ್ಲ, ಬಾಡಿಗೆ ತೊಗೋಬೇಕಾಯ್ತು, ಇಲ್ಲ ಏನೋ ಮಾಡೋದು. ಬಟ್ ಏನೋ ಅಂದರೆ ನಿಮ್ಗೆ ಹೇಳೋದು ಇಂಥ ಏನಂತಾರೆ ಈ ಥರ ವ್ಯವಸ್ಥೆನ ಬಾಡಿಗೆಲೆಲ್ಲ ಮಾಡೋಕ್ಕಾಗಲ್ಲ. ಹೌದು. ಯಾಕೆ ಗೊತ್ತಾ, ಇಸ್ ನಾಟ್ ಎ ಬಿಸ್ನೆಸ್, ಇದೊಂದು ಕನೆಕ್ಟಿವಿಟಿ. ನಮ್ಮದು ಇಂಟರ್ನಲ್ ರಿಲೇಷನ್ಸ್ ಇರುತ್ತೆ. ಓಕೆ. ಅದು ಫೀಲ್ ಮಾಡಿದವ್ರಿಗೆ ಗೊತ್ತು, ಏನು ಅಂತ ಯಾರಿಗೂ ಗೊತ್ತಾಗಲ್ಲ, ನಮಗೆ ಮಾತ್ರ ಗೊತ್ತಿರ್ತದೆ. ನಾವು ಫೀಲ್ ಮಾಡ್ತಾ ಇರ್ತೀವಿ, ನಮಗೆ ಗೊತ್ತಾಗುತ್ತೆ ಅದು ಏನು ಅಂತ. ಸೊ ಏನಂದರೆ ಆಮೇಲೆ ನಿಮ್ಗೆ ಇನ್ನೊಂದು ವಿಶೇಷ, ನೀವು ನೋಡಿರ್ಬೋದು ಈ ಗಾಣನ, ಇಲ್ಲಿ ಗಾಣ ಅಲ್ಲಿ ಅವನು ತಳ್ತಾ ಇದ್ದಾನಲ್ವಾ ಎತ್ತು, ಇದು ಇಷ್ಟೇ ಕಾನ್ಸೆಪ್ಟ್ ಇರೋದು ಇದು. ಓಕೆ. ಸೊ ಆಯಿತಾ, ಅವನು ಬಿಗಿಯಾಗಿದ್ದಾನೆ, ಚೆನ್ನಾಗಿದ್ದಾನೆ, ಮಾಡ್ತಾ ಇದ್ದಾನೆ. ಸೊ ಇನ್ನೊಬ್ಬ ವ್ಯಕ್ತಿ ಬಂದ, ಅವ್ನಿಗೆ ನಡೆಯೋಕ್ಕಾಗಲ್ಲ, ಕಾಲು ನೋವು, ಅವನಿಗೂ ಜೀವನ ನಡಿಲೇಬೇಕು, ಅವನದು ಜೀವನ ನಡಿಲೇಬೇಕು. ಅವ್ನಿಗೊಂದು ಕೆಲಸ ಕೇಳ್ಕೊಬಂದ್ರೆ ಅಟ್ಲೀಸ್ಟ್ ಬಂದ ಅಂತ ಇಟ್ಕೊಳ್ಳಿ, ಅವ್ನಿಗೊಂದು ಕೆಲಸ ಕೊಡಬೇಕು. ಸೊ ಏನು ಅಂದರೆ ಅವ್ನಿಗೆ ಅಟ್ಲೀಸ್ಟು ನೋಡಿ, ಇಲ್ಲಿ ಬನ್ನಿ ನಿಮಗೆ ತೋರಿಸ್ತೀನಿ. ಇದೊಂದು ಅರೇಂಜ್ಮೆಂಟ್ಸ್ ಮಾಡಿದ್ದೀವಿ ಇವಾಗ ಹೊಸದಾಗೆ, ಅರೇಂಜ್ಮೆಂಟ್ ಮಾಡಿಸಿದ್ದೀವಿ ನೋಡಿ. ಹುಡುಗ ಅಲ್ಲಿ ಇದ್ದಾನಲ್ಲ ಅವ್ನು ನೋಡಿ, ಇವಾಗ ಅವ್ನಿಗೆ ಜಸ್ಟ್ 12-13 ಇಯರ್ಸ್, ನನ್ನ ಮಗನೇ ಅವನು. ಸೊ ಆ ಚಿಕ್ಕ ಹುಡುಗನೂ ಕೂಡ ಅವನಿಗೆ ಈಗ ಏನು ಅಂದರೆ ನೋಡಿ, ಅದರ ಚೇರ್ ಮೇಲೆ ಕುಂತು ತಳ್ಬೋದು, ಈ ರೀತಿ ಕುಂತು ಕೆಲಸ ಮಾಡ್ಬೋದು. ಹೌದು, ಹಿಂಗೆ ಬನ್ನಿ, ಈ ವ್ಯೂ ನೋಡಿ, ನೀಟಾಗಿ ಗೊತ್ತಾಗುತ್ತೆ. ಈ ಒಂದು ವ್ಯವಸ್ಥೆ ಆ ಒಂದು ಗಾಣದಲ್ಲಿ ಇಲ್ಲ. ಅಲ್ಲ ಮಾಡಿಸ್ತೀವಿ, ನೆಕ್ಸ್ಟು ಇದು ಇನ್ನೂ ಟ್ರಯಲ್ ರನ್ನಲ್ಲಿ ಇದೆ. ಈಗ ಹೊಸದಾಗಿ ಎಷ್ಟು ದಿನ ಆಯಿತು ಮಾಡಿಸಿ? 1 ವೀಕ್ ಆಯ್ತು ಅಷ್ಟೇ. 1 ವೀಕ್ ಆಯಿತು. ಸಕ್ಸಸ್ಫುಲ್ ಆಗಿದೆ? ಖಂಡಿತ. ಅದೊಂದೇನ ಮಾಡಿಸಿರೋದು? ಅದೊಂದು ಮಾಡಿಸ್ತೀವಿ. ಅದು ಬಿಟ್ಟರೆ ಇಲ್ಲೊಂದಿದೆ ನೋಡಿ, ಇದೊಂದು ಜಾಕ್ ಸಿಸ್ಟಮ್ಮು. ಇದು ಕೂಡ ಅಷ್ಟೇ, ಯಾಕೆಂದರೆ ಮ್ಯಾನ್ಯುವಲಿ ತುಂಬ ಸ್ಟ್ರಗಲ್ ಆಗೋದು, ಅದು ಎತ್ತಿ ಅದನ್ನೆಲ್ಲ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಸೊ ಅದಕ್ಕೊಂದು ಸ್ವಲ್ಪ ಅದೊಂದು ಜಾಕ್ ಸಿಸ್ಟಮ್ ಮಾಡ್ಕೊಂಡಿದ್ದೀವಿ. ಅದೇನಕ್ಕೆ ಉಪಯೋಗ ಆಗುತ್ತೆ ಜಾಕ್? ಇದು ಆರ್ಮ್ನ ಇದು ಲಿಫ್ಟ್ ಮಾಡಿದ್ರೆ ಮಾತ್ರ ನೀವು ಡಿಸೆಂಬಲ್ ಮಾಡೋಕ್ಕಾಗೋದು ಫುಲ್ ಯೂನಿಟ್ನ. ಏನಕ್ಕೆ ಅಂದರೆ ಒಳ್ಳೆ ಕ್ಲೀನ್ ಮಾಡೋದು, ಮತ್ತೊಂದು ಕೆಲವು ಬಿಚ್ಚಬೇಕಾಗುತ್ತೆ. ಓಕೆ. ಸೊ ಆ ಟೈಮಲ್ಲಿ ಅದು ತುಂಬ ಯೂಸ್ಫುಲ್ ಆಗ್ತಾಯಿದೆ ಇವಾಗ. ಅದು 1 ವೀಕ್ 15 ಡೇಸ್ ಆಗಿದೆ, ಅದು ಸಕ್ಸಸ್ ಆಗಿದೆ. ನೆಕ್ಸ್ಟು ನಾವು ಇದಕ್ಕೊಂದು ಏನೋ ಒಂದು ಬ್ರಾಕೆಟ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇಲ್ಲಿಗೆ ಬನ್ನಿ, ಇದಕ್ಕೊಂದು ಬ್ರ್ಯಾಕೆಟ್ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಇವಾಗ ನಾವು ಮೇಯ್ನಾಗಿ ಏನೋ ಅಂದರೆ ಲೇಬರ್ ಇಶ್ಯೂ, ಅಂದರೆ ಕೆಲಸಗಾರರ ತೊಂದರೆ ತುಂಬ ಇದೆ. ಯಾಕೆಂದರೆ ಕೆಲಸಗಾರರಿಗೆ ನಾನು ಮೇಯ್ನಾಗಿ ಬಂದದ್ದು ಇಲ್ಲಿ ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡೋಣ ಅಂತಲೇ ಬಂದದ್ದು ನಾನು. ಓಕೆ. ಇಲ್ಲಿ ಕೆಲವ್ರಿಗೆ ಕೆಲಸ ಕೊಟ್ಟು ಅವ್ರದ್ದು ಒಂದು 4 ಫ್ಯಾಮಿಲಿ ರನ್ ಆಗಲಿ ಅಂತಲೇ ಬಂದದ್ದು. ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾದದ್ದು, ಇಲ್ಲಿ ಯಾರಿಗೂ ಕೆಲಸ ಮಾಡುವಂಥ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಹೌದು. ಎಲ್ಲ ಆರಾಮಾಗಿ ಕಾಲ ಕಳೆಯುವಂಥ ವ್ಯವಸ್ಥೆಯಲ್ಲಿದ್ದಾರೆ. ಹೌದು. ಸೊ ಬಟ್ ನಾವು ವ್ಯವಸ್ಥೆ ನಡೆಸಲೇಬೇಕಲ್ವಾ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಅಡ್ವಾನ್ಸ್ ಮಾಡ್ತಾಯಿದ್ದೀವಿ. ಬಟ್ ಮೂಲ ಪದ್ಧತಿ ಮಾತ್ರ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. ಅದು ಫಿಕ್ಸ್ಡ್. ಅದು ಮೂಲ ಪದ್ಧತಿ ಅಂದರೆ ಎತ್ತಿ ಯೂಸ್ ಮಾಡೋದಿರ್ಬೋದು, ಮ್ಯಾನುವಲ್, ಇದೇ ಪ್ರೋಸೆಸ್ಸಲ್ಲೇ ಗಾಣ ರನ್ ಆಗುತ್ತೆ ಯಾವತ್ತಾದರೂ ಅಷ್ಟೇ, ಮುಂದೆ ಇನ್ ಫ್ಯೂಚರ್ ಅಷ್ಟೇ ನಾವು ಚೇಂಜ್ ಮಾಡಲ್ಲ. ಓಕೆ. ಯಾಕೆ ಅಂದರೆ ನಿಮ್ಗೆ ಇನ್ನೊಂದೇನು ಹೇಳ್ತೀನಿ ಕೇಳಿ. ಇದು ಎತ್ತು ಇದೆಯಲ್ಲ, ಎತ್ತು ನಿಮ್ಗೆ ಅನಿಸ್ಬೋದು, ತುಂಬ ಜನ ಬಂದು ನನಗೆ ಅದೇ ಕ್ವಶನ್ ಕೇಳ್ತಾರೆ, ಯಾಕಷ್ಟು ಹಿಂಸೆ ಕೊಡ್ತೀರಾ ಅಂತ. ನಡೀರಿ, ಯಾಕಷ್ಟು ಹಿಂಸೆ ಅಲ್ಲ. ಸೊ ಸರ್ವೈವಲ್ ಆಫ್ ಫಿಟ್ನೆಸ್. ಓಕೆ. ಪ್ರತಿಯೊಬ್ಬರು ದುಡ್ದೇ ತಿನ್ನಬೇಕು. ಪ್ರಕೃತಿ ನಿಯಮನೇ ಆದಷ್ಟು ಪ್ರತಿಯೊಬ್ಬರು ದುಡ್ದೇ ತಿನ್ನಬೇಕು. ಫ್ರೀ ಸ್ಕೀಮು, ಫ್ರೀ ಅನ್ನ, ಫ್ರೀ ರೈಸು ಎಷ್ಟು ಹೆಚ್ಚಿಗೆ ದಿನ ತಿನ್ನೋಕ್ಕಾಗಲ್ಲ, ದುಡ್ದೇ ತಿನ್ನಬೇಕಾಗುತ್ತೆ. ಆ ಥರ ತಿನ್ನೋರು ಮನುಷ್ಯರು ಮಾತ್ರ. ಹೌದು, ಮನುಷ್ಯರು ಒಂದು ಖಂಡಿತ ಆ ಥರ ತಿನ್ನೋರು ಮನುಷ್ಯರು ಮಾತ್ರ. ಈಗ ಅವನಿದಾನಲ್ಲ, ಅವನು ದುಡಿತಾನೆ, ಅವನು ಪ್ರೌಡಾಗಿ ತಿಂತಾನೆ, ಪ್ರೌಡಾಗಿ ನೆಮ್ಮದಿ ಕಂಫರ್ಟಬಲ್ ಆಗಿದ್ದಾನೆ ಅವನು. ನಿಮ್ಮ ಋಣದಲ್ಲಿ ಅವನಿಲ್ಲ? ಇಲ್ಲ, ಅದು ಮಾಡಬಾರ್ದು. ಹೌದು. ನಮ್ಮ ಋಣದಲ್ಲಿಲ್ಲ. ನಾವು ಇನ್ನೂ ಬೇಕಾದ್ರೆ ಅವ್ನ ಋಣದಲ್ಲಿದ್ದೀವಿ, ಅವ್ನು ನಮ್ಮ ಋಣದಲ್ಲಿ ಇರಲ್ಲ. ಅವ್ನು ದುಡಿತಾನೆ, ತಿಂತಾನೆ. ಡಿಮ್ಯಾಂಡ್ ಅವ್ನಿಗೆ ಬಾಯಿ ಬಂದಿದ್ರೆ ಡಿಮ್ಯಾಂಡ್ ಮಾಡ್ತಿದ್ದ, ಬಟ್ ಬಾಯಿ ಇಲ್ಲ. ನಾವು ಯೂಸ್ ಗೊತ್ತಿಲ್ಲ. ಸೊ ಓಕೆ. ಆಮೇಲೆ ಇನ್ನೊಂದೇನು ಅಂದರೆ
ಅವ್ರ ಜೊತೆ ಸಂಬಂಧ ಇತ್ತು ಅಂದರೆ ಸುಮಾರು ಕಾಯಿಲೆಗಳು ಸಾಲ್ವ್ ಆಗುತ್ತೆ. ಸತ್ಯ. ಅದು ಭಾಳ ಆಲ್ರೆಡಿ ಪ್ರೂವ್ಡು. ನಮ್ಮ ಹಿರೀಕರುಗಳೆಲ್ಲ ಅದ್ರ ಜೊತೆಲೇ ಜೀವನ ಮಾಡ್ತಾಯಿದ್ರು. ಅವರು ಹಿರೀಕರುಗಳೆಲ್ಲ ಸಂಸಾರಕ್ಕಿಂತ ಎತ್ತುಗಳು ಪ್ರಾಣಿಗಳ ಜೊತೆ ಜಾಸ್ತಿ ಮಾಡ್ತಾಯಿದ್ರು. ಹೌದು. ಸೊ ಗ್ಲೋಬಲಲ್ಲಿ ಆಕ್ಸಿಜನ್ ಬ್ರೀತ್ ಮಾಡಿ ಆಕ್ಸಿಜನ್ ರಿಲೀಸ್ ಮಾಡುವಂಥ ಏಕೈಕ ಪ್ರಾಣಿ ಅಂದರೆ ಇದು. ಹೌದು. ಆಯಿತಾ. ನಾವೆಲ್ಲ ಏನು ಮಾಡ್ತೀವಿ, ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ. ಹೌದು. ಸೊ ಆಕ್ಸಿಜನ್ ಒಂದೇ ಹೊರ ಹಾಕುವಂಥ ಇದು ಅಂದರೆ ನೋಡಿ ಇದೊಂದೇ. ಹೌದು. ಸೊ ಇದ್ರ ಫೀಲಿಂಗ್ಸೇ ಬೇರೆ. ಇದೆಲ್ಲ ನೋಡಿದ್ರಿ ಸರ್ ಇದು? ಇದು ನೋಡಿಲ್ಲ ನೀವು, ಇದೆಲ್ಲೂ ನೋಡಿಲ್ಲ. ಇದು ಆ್ಯಕ್ಚುಲಿ ಏನು ಎಲ್ಲೂ ಹಾಕಿಲ್ಲ. ನಿಮ್ಗೆ ಕಾಣಿಸುತ್ತೆ ಇದು ನೋಡಿ. ಇದರಲ್ಲಿ ಏನೂ ಇಲ್ಲ ನೋಡಿ, ಜಸ್ಟ್ ಇದೊಂದು ಇದು ಆಯಿತಾ. ಜಸ್ಟ್ ಹಿಂಗೆ ಬಿಡ್ತೀವಿ. ಯಾಕೆ ಅಂದರೆ ಇದು ಏನಕ್ಕೆ ಅಂದರೆ ಇವನಿಗೆ ಕೆಳಗಡೆ ಕಾಣುತ್ತೆ. ಈ ಸ್ಟ್ರೈಟ್ ಫೋಕಸ್ ಇರಲ್ಲ ಅವನು. ಅವ್ನು ನಡೆಯೋಂಥ ಈಗ ಅವನ ಮೇಯ್ನಾಗಿ ಅವ್ನ ಕೆಲಸ ಏನು ಹೇಳಿ ನಡಿಬೇಕಷ್ಟೆ. ಸೊ ಅವನಿಗೆ ನಡೆಯುವಂಥ ದಾರಿ ಮಾತ್ರ ಕಾಣಬೇಕು, ಬೇರೆ ಏನೂ ಕಾಣೋದು ಬೇಡ. ಈಗ ನಾವು ಅಷ್ಟೇ, ನಮ್ಮ ಮೈಂಡು ಯಾವ ಫೋಕಸ್ ಮಾಡಬೇಕು ಅನ್ನೋದು ಫೋಕಸ್ಸೇ ಇಲ್ಲ ಅಂದರೆ ಆ ಕಡೆ ಈ ಕಡೆ ಮಾಡೋದು ನೋಡಿ. ಇವಾಗ ಅವನ ಕೆಲಸ ನೋಡಿ ಸ್ಟಾರ್ಟ್ ಮಾಡಿದ್ನ ಅವನು ಆಲ್ರೆಡಿ. ಯಾಕೆ ಅಂದರೆ ಇದೆಲ್ಲ ಏನಕ್ಕೆ ಅಂದರೆ ಮೈಂಡ್ ರೀಡಿಂಗ್ಸ್. ಅವನದೇ ಆದಂಥ ನಾವು ಈ ರೀತಿ ಒಂದು ಗುರಿ ಇಟ್ಕೊಂಡಿರಬೇಕು ಅಂತ. ಹೌದು. ಗುರಿ ಇಲ್ಲ ನಮ್ಮಲ್ಲಿ. ಹೌದು. ಇವಾಗ ನೋಡಿ ಅವ್ನ ಕೆಲಸ ಅವ್ನು ಮಾಡ್ತಾ ಇದ್ದಾನೆ, ನಾವೇ ಸರಿ ಮಾಡ್ತಾ ಇಲ್ಲ, ಅವ್ನು ಮಾಡ್ತಾ ಇದ್ದಾನೆ. ಇದು ಗಾಣದ ಬಗ್ಗೆ ಅಂದರೆ ಗಾಣದ ಬಗ್ಗೆ. ಇನ್ನು ಎಣ್ಣೆ ಬಗ್ಗೆ ಏನು ಹೇಳ್ತೀನಿ ಅಂದರೆ ಎಣ್ಣೆ ತಿನ್ನಲೇಬೇಕು ಸರ್ ಎಲ್ಲರೂ. ಅದರಲ್ಲಿ ಇವಾಗ ಎಲ್ಲರಿಗೂ ಗೊತ್ತಿದೆ. ನಾನೇನು ವಿಶೇಷವಾಗಿ ಏನೋ ಸ್ಪೆಷಲ್ ಆಗಿದೆ ಏನೋ ಅಂತ ಹೇಳೋವಂಥ ಅವಶ್ಯಕತೆ ಇಲ್ಲ. ಇದರಲ್ಲಿ ನಾನೊಂದು 4 ಕಿವಿ ಮಾತೇನು ಅಂದರೆ, ಯಾವ ಪ್ರಕೃತಿಲಿರ್ತೀರ, ಯಾವ ಮಣ್ಣಲ್ಲಿರ್ತೀರ, ಆ ಮಣ್ಣಲ್ಲಿ ಅಲ್ಲಿ ಬೆಳೆಯುವಂಥ ಪದಾರ್ಥಗಳ ಎಣ್ಣೆಗಳನ್ನೇ ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಟೈಮಲ್ಲಿ. ಯಾಕೆ ಅಂದರೆ ಪ್ರತಿಯೊಂದು ನೀವು ಏನೇ ಕನ್ಸಿಡರ್ ಮಾಡಿದ್ರು ಇಸ್ ರಿಲೇಟೆಡ್ ಟು ಸಾಯಿಲ್. ಮಣ್ಣಿಗೆ ಸಂಬಂಧಪಟ್ಟಂಥ ಜೀವನ, ಪ್ರಕೃತಿಯಲ್ಲಿ ಜೀವನ ಅಂತಾರೆ. ಹೌದು. ಏನಕ್ಕೆ ಅಂದರೆ ಇಲ್ಲಿ ಬೆಳೆಯುವಂಥ ಕಾಳು ಪದಾರ್ಥಗಳು ಅಂದರೆ ಎಕ್ಸಾಂಪಲ್ಲು ಇಲ್ಲಿ ಬೆಳೆಯುವಂಥ ಕಡಲೆ ಬೀಜ ಇರ್ಬೋದು, ಕೊಬ್ಬರಿ ಇರ್ಬೋದು, ಎಳ್ಳಿರ್ಬೋದು, ಸಾಸಿವೆ ಇಲ್ಲ. ಇಲ್ಲಿ ನಮ್ಮ ಎಕ್ಸಾಂಪಲ್ ನಾವಿಲ್ಲಿ ಮಂಡ್ಯ ಜಿಲ್ಲೆಯಲ್ಲಿದ್ದೀವಿ, ನಾವು ಕರ್ನಾಟಕದಲ್ಲಿದ್ದೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ಬೆಳೆಯುವಂಥ ಎಣ್ಣೆ ಕಾಳು ಪದಾರ್ಥಗಳಲ್ಲಿ ಎಣ್ಣೆ ತಿಂದರೆ ಅದು ನಮ್ಮ ದೇಹಕ್ಕೆ ಹೊಂದುತ್ತದೆ. ಸೊ ಅದರಿಂದ ಆಗಿರೋಂಥ ಪ್ರಯೋಜನಗಳು ನೀವು ಅದನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಫಸ್ಟೇ ಎಲ್ಲ ಹೇಳೋಕ್ಕಾಗಲ್ಲ. ನಮ್ಮ ಏನಿದೆ ಎಣ್ಣೆನ ನಾನು ಹೇಳೋದಕ್ಕಿಂತ ನೀವು ಉಪಯೋಗಿಸಿ ನನಗೆ ಹೇಳೋದು ಭಾಳ ಉತ್ತಮ ಅಂತ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಯಾಕೆ ಅಂದರೆ ನಾನು 1000 ಹೇಳ್ಬೋದು. ಹೌದು. ನೀವು ಹೇಳಬೇಕು ನನಗೆ ಇದರಿಂದ ಏನು ಇರುತ್ತೆ, ಏನು ಉಪಯೋಗ ಇದೆ ಅಂತ ನೀವು ನನಗೆ ಹೇಳಿದ್ರೆ ಅದರಲ್ಲೇನಾರು ಚೇಂಜಸ್ ಇದ್ದರೆ ನಾನು ಮಾಡ್ಕೋಬಹುದು ಅಷ್ಟೇ. ನಾನು ಸ್ಟಾರ್ಟ್ ಮಾಡಿದ್ದೀನಿ ಆಯ್ತಾ. ನೀವು ಉಪಯೋಗ ಮಾಡ್ಕೊಂಡು ವ್ಯವಸ್ಥೆನ ಉಪಯೋಗ ಮಾಡ್ಕೊಳ್ಳಿ, ತಿಂದು ನೀವು ಬಂದು ನನಗೆ ಫೀಡ್ಬ್ಯಾಕ್ ಕೊಡಬೇಕು. ಆವಾಗ ನನಗೆ ನಾನೇನೋ ನನ್ನಲ್ಲೇನೋ ಬದಲಾವಣೆ ಆಗಿ ಮಾಡ್ಕೋಬೇಕಾ, ಇಲ್ಲೇ ಬೇರೆ ಏನಾರು ಮಾಡಬಹುದಾ, ಇದು ನಾನು ಯೋಚನೆ ಮಾಡ್ಬೋದು. ನೀವು ತಿಂದನೇ ಇಲ್ಲಿಗೆ ಬರ್ದೇ ವ್ಯವಸ್ಥೆ ಉಪಯೋಗ ಮಾಡ್ಕೊಳ್ಳಿ. ನಿಮ್ಗೊಂದು ಎಕ್ಸಾಂಪಲ್ ಏನು ಗೊತ್ತಾ, ದೂರದ ಬೆಟ್ಟ ನುಣ್ಣಿಗೆ ಅನ್ನಂಗೆ ಕೆಲವ್ರು ಹೇಳ್ತಾರೆ ಆಯ್ತಾ. ಆಮೇಲೆ ಇನ್ನೊಂದೇನು ಅಂದರೆ, ನಾವು ಹತ್ರದಲ್ಲಿರೋ ದೇವಸ್ಥಾನ ತಿರುಪ್ತಿಯಾಗಿರೋ ನಾವು ಹೋಗೋದೇ ಇಲ್ಲ. ದೂರದಿಂದ ಇರೋರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ವ್ಯವಸ್ಥೆನೂ ಅಷ್ಟೇ. ಇಲ್ಲಿ ಗಾಣ ಕೊಬ್ಬರಿ ಆಡಿಸ್ಕೊಡ್ತೀವಿ ನಾವು ರೈತರುಗಳಿಗೆ. ನಮ್ಮ ಲೋಕಲ್ ಅವ್ರಿಗಿಂತ ಸುತ್ತ ಮೈಸೂರು, ಆರೋಹಳ್ಳಿ, ಬೆಂಗಳೂರಿಂದ ಬರೋರೇ ಜಾಸ್ತಿ ಇದ್ದಾರೆ ಆಡಿಸ್ಕೊಂಡು ಹೋಗೋಕ್ಕೆ. ಅಷ್ಟು ದೂರ ಕೊಬ್ಬರಿ ಆಡಿಸ್ಕೋಬೋದು. ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಆ ವ್ಯವಸ್ಥೆ ಮಾಡಿರೋ ಮೂಲ ಉದ್ದೇಶ ಹೊರಗಡೆಯವ್ರು ಬಂದು ಆಡಿಸ್ಲಿ ಅಂತ ಅಲ್ಲ. ನಮ್ಮಲ್ಲೇ ಇರುವಂಥ ರೈತರುಗಳು ಭಾಳ ಕಡಿಮೆ ಬೆಲೆಗಳಿಗೆ ಬ್ರೋಕರ್ಸ್ಗೆ ಅವ್ರವ್ರಿಗೆ ಕೊಬ್ಬರಿ ಮಾರ್ತಾರೆ. ಮಾರಿ ವ್ಯವಹಾರ ಮಾಡಿ, ಬಟ್ ಮನೇನೂ ನೋಡಬೇಕಲ್ವ. ಅದರಲ್ಲೂ ಸ್ವಲ್ಪ ತಂದು ನೀವು ತಿನ್ನಿ. ಬರೀ ಬೇರೆಯವ್ರಿಗೆ ತಿನ್ಸೋದೇ ಅಲ್ಲ. ದುಡ್ಡಿರೋನೇ ತಿಂದು ಆರೋಗ್ಯವಾಗಿರೋದಲ್ಲ. ರೈತನೂ ಇಂಪಾರ್ಟೆಂಟ್. ಅವನು ಆರೋಗ್ಯವಾಗಿರಬೇಕು. ಅವ್ನು ಬಿಗಿಯಾಗಿದ್ದರೆ ಈಗ ರೈತ ಇಲ್ಲ ಅಂದರೆ ನಾನು ಈ ಗಾಣನ ಆಡ್ಸೋಕ್ಕೆ ಆಗಲ್ಲ. ಇಲ್ಲ ಅಲ್ವರ, ಅವ್ರು ಬೇಕು. ಸೊ ಅದಕ್ಕೋಸ್ಕರ ಅವ್ರಿಗೆ ಏನಂತಾರಲ್ಲ, ಅವ್ರಿಗೂ ಮತ್ತು ಅವ್ರ ಮನೇಲಿರೋ ದನ ಕರ ಜಾನುವಾರುಗಳಿಗೂ ಎರಡೂ ಉಪಯೋಗ ಆಗಲಿ ಅಂತ ನಾವು ಕೊಬ್ಬರಿ ಒಂದು ಆಡಿಸ್ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವಾಗ ಲೇಬರ್ ಇಶ್ಯೂ ಆಗಲಿಂದ ಕೊಬ್ಬರಿ ಆಡಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಲೇಬರ್ ಇಶ್ಯೂ ಇಲ್ಲ ಅಂದರೆ ಎಲ್ಲ ಪದಾರ್ಥಗಳನ್ನೂ ಅವರು ಬೆಳೆದು ತಂದು ಕೊಟ್ಟರೆ ಆಡಿಸ್ಕೊಡ್ತೀವಿ. ಅದಕ್ಕೆ ನಾವು ಯಾವತ್ತಿದ್ರೂ ಬದ್ಧ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಪ್ರತಿಯೊಬ್ಬರು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಪೇಷನ್ಸ್ ಇಲ್ಲ ಜನಕ್ಕೆ. ಈಗ ಎಷ್ಟು ಅವರ್ ಬೇಕು ಸರ್? ಹಿಂಗೆ 2 ರಿಂದ 2.5 ಗಂಟೆ ಬೇಕು. ಎಷ್ಟು ಕೆಜಿ ಕೊಬ್ಬರಿ ಹಾಕ್ತೀರಾ? 15 kg 15 kg ಕೊಬ್ಬರಿ ಹಾಕ್ತೀವಿ. 15 kg ಕೊಬ್ಬರಿ ಹಾಕಿದ್ರೆ 2 ಅವರ್ ಬೇಕಾ? 2 ರಿಂದ 2.5 ಗಂಟೆ ಕಂಪ್ಲೀಟ್ ಆಗಿ 2 ರಿಂದ 2.5. ಅದು ಪೇಷನ್ಸ್ ಇಲ್ಲ, ಮಿಷಿನಲ್ಲಿ ಹೋಗಿ ಆಡ್ಸ್ಕೊಬೇಕು ಖಂಡಿತ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಲಾಸ್ಟ್ ಒಂದು 15 days ಬೇಕು ಒಂದು ಫ್ಯಾಮಿಲಿ ಬಂದಿತ್ತು. ಸೊ ಅವ್ರಿಗೆ ಗೊತ್ತಿಲ್ಲ ಎಷ್ಟೊತ್ತು ಇದಾಗುತ್ತೆ ಅಂತ ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟು ಹಿಂಗೆ ಮಾತಾಡ್ತಾ, ಅಯ್ಯೋ 2 ಗಂಟೆನಾ ರೀ, ಬೇರೆ ಕಡೆ ಹೋಗೋಣ ಅಂತ ಮಾತಾಡ್ತಾ ಇದ್ರು. ಸೊ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಬೇಕು. ಯಾಕೆಂದರೆ ಯಾಕೆ ಕನ್ವಿನ್ಸ್ ಮಾಡಬೇಕು ಅಂದರೆ, ಒಂದು ಸತಿ ಕನೆಕ್ಟ್ ಆದರೆ ನೆಕ್ಸ್ಟ್ ಹೋಗಲ್ಲ ಅವರು. ಯಾಕೆಂದರೆ ಇದ್ರದ್ದು ಪ್ರಯೋಜನಗಳು ಅಷ್ಟಿರ್ತವೆ. ಸೊ ನಂತರ ಅವ್ರಿಗೆ
ಇರಿಸ್ಕೊಂಡು ಅವ್ರಿಗೆ ನೀಟಾಗಿ ಮಾಡಿ ಕೊಟ್ಟು ಕಳಿಸ್ತೆ. ಆಯ್ತಾ. ನೆಕ್ಸ್ಟು ಏನು ಅಂದರೆ ಅವ್ರನ್ನ ನಾವು ಇಲ್ಲ ಆಗಲ್ಲ ಹೋಗಿ ಅಂತ ಕಳಿಸ್ಬಿಟ್ಟಿರು ಹೊರಟೋಗ್ಬಿಡೋರು. ಬಟ್ ಅದಲ್ಲ, ಬಂದಿದ್ದಾರೆ, ಎಜುಕೇಟ್ ಮಾಡಬೇಕು. ಆಮೇಲೆ ಇನ್ನೊಂದು ಅದೇ ಇವಾಗ ಎಜುಕೇಟ್ ಅಂದಂಗೆ ಆಯಿತು. ಇಲ್ಲಿ ನಮ್ಮ ಯೂನಿಟಲ್ಲಿ ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿ. ಇಲ್ಲಿ ಯಾವುದೇ ಪದಾರ್ಥ ನಾವು ಯಾವುದೇ ಪದಾರ್ಥ ಕೊಟ್ಟರು ಸುಮ್ಮನೆ ಕೊಡಲ್ಲ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳಿ ಅವ್ರಿಗೆ ಅದ್ರ ಬಗ್ಗೆ ತಿಳಿಸಿ ಅವರು ಪ್ರಾಬ್ಲಮ್ ಅವ್ರು ಏನಕ್ಕೆ ಉಪಯೋಗಿಸ್ತಾ ಇದ್ದಾರೆ, ಏನಕ್ಕೆ ತಗೋಬೇಕು, ಈ ಪದಾರ್ಥ ಏನಕ್ಕೆ ತಿನ್ನಬೇಕು ಅಂತ ಹೇಳಿ ಕಂಪ್ಲೀಟಾಗಿ ಅವ್ರಿಗೆ ಎಜುಕೇಟ್ ಮಾಡೇ ಕೊಡೋದು ನಾವು. ಇಲ್ಲಿ ಇದು ವ್ಯವಹಾರ ಮಾಡುವಂಥ ಜಾಗ ಅಲ್ಲ, ಇದು ವಿಷಯಗಳನ್ನ ವಿನಿಮಯ ಮಾಡ್ಕೋಬೋದು. ಅವ್ರಿಗೆ ಹೇಳಿ ತಿಳಿಸಿ ಕೊಟ್ಟು ಕಳಿಸ್ತೀವಿ. ಯಾಕೆಂದರೆ ಅವರು ದುಡ್ಡು ಒಳ್ಳೆ ಉದ್ದೇಶದಿಂದ ಬರ್ತಾರೆ. ಹೌದು ಅಲ್ವರಾ. ಈಗ ಒಂದು ಡಾಕ್ಟ್ರ್ ಹತ್ರ ಹೋದರೆ ಅವನು ಸ್ಲಿಪ್ಪಲ್ಲಿ ಡಾಕ್ಟ್ರು ಬರೆದು ಟ್ಯಾಬ್ಲೆಟ್ಸ್ನ ಯಾವ ಟೈಮ್ಗೆ ಯಾಕೆ ತಗೋಬೇಕು ಏನು ಎಕ್ಸ್ಪ್ಲೇನ್ ಮಾಡೇ ಕೊಡೋದು ಅವರಾ. ಹಾಂ, ಅದೇ ಥರ ಇಲ್ಲಿ ಏನಂದರೆ ಇದು ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟೆ ಕಳಿಸೋದು. ಯಾವ ಎಣ್ಣೆ ಉಪಯೋಗ ಏನು, ಯಾಕೆ ತಿನ್ನಬೇಕು, ಯಾಕೆ ತಿನ್ನಬಾರ್ದು, ಯಾವ ಟೈಮಲ್ಲಿ ತಿನ್ನಬೇಕು ಎಲ್ಲ ಹೇಳಿ ಕಳಿಸ್ತೀವಿ. ನಮ್ಮ ಕೈಲಾದಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಕನ್ವೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಎರಡು ಮಾತಿಲ್ಲ, ಎನಿ ಟೈಮ್. ಇಲ್ಲಿ ಯಾವುದು ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಎಣ್ಣೆ? ಎಲ್ಲ ಆಗುತ್ತೆ ಆಲ್ಮೋಸ್ಟ್. ನನ್ನ ಹತ್ರ ಕೊಬ್ಬರಿ, ಕಡಲೆಕಾಯಿ, ಹುಚ್ಚೆಳ್ಳು, ಸೂರ್ಯಕಾಂತಿ, ಹರಳೆಣ್ಣೆ, ನಂತರ ಎಳ್ಳೆಣ್ಣೆ ಎಲ್ಲ ಆಗುತ್ತೆ. ಆಲ್ಮೋಸ್ಟ್ ಆಗ್ತವೆ. ಸಾಸಿವೆ, ಕುಸುಬೆ, ಅಗಸೆ ಇವೆಲ್ಲ ಡಿಮ್ಯಾಂಡ್. ಅಗಸೆನೂ ಮಾಡ್ತೀನಿ ನಾನು. ಖಂಡಿತ. ಅಗಸೆ ಅದ್ಭುತ ಅಲ್ವಾ. ಅಗಸೆ ಅದ್ಭುತ. ಅದು ಅಗಸೆ ತುಂಬ ಡೈಜೆಷನ್ ಸಿಸ್ಟಮ್ ರಿಲೇಟೆಡು ಮತ್ತು ತುಂಬ ಉಪಯೋಗಗಳಿದ್ದಾವೆ ಅದರಲ್ಲಿ ಅಗಸೆಯಲ್ಲಿ. ಆಯುರ್ವೇದಿಕ್ ಇಲ್ಲ, ಅಗಸೆ ನನಗೆ ತಿಳಿದ ಮಟ್ಟಿಗೆ ಅಗಸೆನ ಏನಕ್ಕೆ ಹೆಂಗೆ ಯಾವ ಥರ ಉಪಯೋಗಿಸ್ತಾರೆ ಅಂದರೆ, ಅಗಸೆ ಎಣ್ಣೆನ ಎಕ್ಸಾಂಪಲ್ ನೀವು ಪಲ್ಯ ಸೊಪ್ಪಿನ ಪಲ್ಯ ಮಾಡಿದರೆ ಪಲ್ಯ ಮೇಲೆ ಒಂದು ಅರ್ಧ ಸ್ಪೂನ್ ಹಾಕೊಂಡು ತಿಂತಾರೆ. ಆ ಥರ ಉಪಯೋಗಿಸೋದು. ಅಡುಗೆ ಮಾಡೋದಲ್ಲ ಅದು. ತುಪ್ಪ ಟೈಪ್. ತುಪ್ಪ, ಹುಚ್ಚೆಳ್ಳೆಣ್ಣೆ ಇದು ಯಾವ ಥರ ಹುಚ್ಚೆಣ್ಣೆಲ್ಲಿ ಅಡುಗೆ ಮಾಡ್ಬೋದು. ಬಟ್ ಅಗಸೆ ಎಣ್ಣೆಲಿ ಏನು ಮಾಡ್ತಾರೆ ಅಂದರೆ ತುಪ್ಪ ಟೈಪ್ ಯೂಸ್ ಮಾಡ್ತಾರೆ. ಅದು ಡೈರೆಕ್ಟ್ ಫೀಡು ಅಂದರೆ ಎಣ್ಣೆ ಡೈರೆಕ್ಟಾಗಿ ಇರೋ ತುಂಬ ಉಪಯೋಗಗಳಿದ್ವಂತೆ. ಅಗಸೆ ಬಗ್ಗೆ ಗೊತ್ತಲ್ಲ ನೀವು. ಅಗಸೆ ಬೀಜ ಎಲ್ಲ ಒಂದೇ. ಅಗಸೆ ಬೀಜ, ಅಗಸೆ ಎಣ್ಣೆ, ಅಗಸೆ ಬೀಜ ಎಲ್ಲ ಅದೇ. ನಾವು ಅಂದರೆ ಲಿಕ್ವಿಡ್ ಫಾರ್ಮ್. ನನ್ನ ಹತ್ರ ಸಿಗೋದು ಎಣ್ಣೆ ರೂಪದಲ್ಲಿ. ಕೆಲವರು ಅಗಸೆ ಬೀಜನ ಪುಡಿ ಮಾಡಿಬಿಟ್ಟು ಉಪಯೋಗಿಸ್ತಾರೆ. ಕೆಲವರು ಅಗಸೆ ಎಣ್ಣೆ ನೆನೆ ಹಾಕ್ಬಿಟ್ಟು ತಿಂತಾರೆ ಬಾಡಿ ಕೂಲ್ ಆಗೋಕ್ಕೆ. ಇದೆಲ್ಲ ಇದೆ. ಬಟ್ ನಾವು ಹೇಳೋದು ಅಗಸೆ ಎಣ್ಣೆ ಕೊಡ್ತಾಯಿದ್ದೀವಿ. ಕಂಟೆಂಟ್ ಈ ಅಗಸೆ ಎಣ್ಣೆ ಹೆಂಗಿರೋ ತುಪ್ಪ ಟೈಪ್. ಒಂದು ಅರ್ಧ ಲೀಟ್ರ್ ಮನೇಲಿ ಇಟ್ಕೊಂಡು ಅಂದರೆ ನೀವು ಬೇಕಾದಾಗ ಒಂದು ಅರ್ಧ ಸ್ಪೂನ್ ಒಂದೊಂದು ಸ್ಪೂನು ತುಪ್ಪ ಟೈಪ್ ಉಪಯೋಗಿಸ್ಬೋದು. ಅದು ಬಿಟ್ಟರೆ ಎಣ್ಣೆ ಬಗ್ಗೆ ಏನು ಹೇಳಬೇಕು ಅಂದರೆ ನಾವು ಹೇಳೋದು, ನಾನು ನಮ್ಮ ಡಾಕ್ಟರ್ ಖಾದರ್ ಇದ್ದಾರಲ್ಲ ಅವರ ನಿಯಾಯಿ ಮೀನ್ಸ್ ಅವ್ರನ್ನ ಫಾಲೋ ಮಾಡ್ತೀನಿ ನಾನು. ಅಂದರೆ ಅವರಲ್ಲಿರುವಂಥ ವಿಚಾರಗಳನ್ನೆಲ್ಲ ನಾವು ಕನ್ವೆ ಮಾಡ್ತೀವಿ. ಅವ್ರು ಹೇಳೋ ಪ್ರಕಾರ ಅವರೇ ಹೇಳೋದು ದೇಸಿತನ ಅಂದರೆ ನಮ್ಮ ಮಣ್ಣಲ್ಲಿ ಏನು ಬೆಳಿತೀವಿ ಆ ಎಣ್ಣೆನೇ ತಿನ್ನಿ ಅಂತ ಹೇಳೋದು ಅವರು. ಕೆಲವು ಎಣ್ಣೆಗಳನ್ನ ಅವ್ರು ರಿಜೆಕ್ಟೇ ಮಾಡಿಬಿಡ್ತಾರೆ. ಆಯ್ತಾ. ಆ ಥರ. ಅದು ಬಿಟ್ಟರೆ ನೀವು ಎಲ್ಲ ಎಣ್ಣೆನೂ ಉಪಯೋಗಿಸಿ ಅಂತಾರೆ. ಒಂದೇ ಎಣ್ಣೆಗೆ ಸ್ಟಿಕಾನ್ ಆಗಬಾರ್ದು. ಅವ್ರು ಸ್ಟಿಕಾನ್ ಆಗಬೇಡಿ. ಎಲ್ಲ ಎಣ್ಣೆನೂ, ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಎಲ್ಲನೂ ಒಂದೊಂದು ಲೀಟ್ರ್ ಮನೇಲಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಕಡಲೆಕಾಯಿ, ಕೊಬ್ಬರಿ, ಯಾವುದು ವಾಟ್ ಎವರ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಎಣ್ಣೆಗಳನ್ನೆಲ್ಲ ಎಂಥದ್ದು ಯೂಸ್ ಮಾಡಿ. ಅಂದರೆ ನೀವು ಒಂದೊಂದು ಫ್ಲೇವರ್ ಒಂದೊಂದು ಎಲ್ಲ ಬರುತ್ತೆ. ಯಾವ್ದು ಬೇಕಾದ್ರೂ ತಿನ್ಬೋದಲ್ವ ನೀವು. ಇವಾಗ ಕೊಬ್ಬರಿ ಎಣ್ಣೆ ಚಿತ್ರಾನ್ನ ತಿಂದಿದ್ರಿ, ಆ ಮಧ್ಯಾಹ್ನ ಕಡಲೆಕಾಯಿ ಎಣ್ಣೆಲಿ ಅಡುಗೆ ಮಾಡಿಸಿ. ಈ ಥರ ಎಲ್ಲ ಇರುತ್ತೆ. ಅದು ಬಿಟ್ಟರೆ ಹಂಗಾದ್ರೆ ನೀವು ಆರ್ಥಿಕವಾಗಿ ಈಗ ನೀವೇನೋ ಸಂತೃಪ್ತಿಯಿಂದ ಬದುಕ್ತಾ ಇದ್ದೀನಿ ಅಂತಂದ್ರಿ. ಆರ್ಥಿಕವಾಗಿ ಇನ್ನು ಇದರಿಂದ ಆರ್ಥಿಕವಾಗಿ ಏನು ಅಂದರೆ ಆರ್ಥಿಕವಾಗಿ ಅಂತ ಹೇಳೋಕ್ಕಾಗಲ್ಲ ಸರ್ ನಾನು. ಯಾಕೆಂದರೆ ಅಲ್ಲ, ಈಗ ಎಲ್ಲರೂ ಅನ್ಕೋತಾರೆ ನಾನು ಗಾಣ ಇಟ್ಬಿಟ್ಟು ಒಂದು 4-5 ವರ್ಷದಲ್ಲೇ ದುಡ್ಡು ಮಾಡೋಣ ಅಂತ. ಅದು ಹೇಳಿ ಸರ್. ಇಲ್ಲ, ಹೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಗಾಣ ಅನ್ನೋದು ವ್ಯಾವಹಾರಿಕವಾಗಿ ಮಾಡುವಂಥದ್ದಲ್ಲ. ಗಾಣ ಅನ್ನೋದು ಒಂದು ಬದ್ಧತೆ, ಒಂದೊಂದು ಏನೋ ಒಂದು ಮಾಡಬೇಕು ಅನ್ನೋಂಥ ಇರಬೇಕು. ಮನಸ್ಫೂರ್ತಿಯಾಗಿ ಅದನ್ನ ಇನ್ವಾಲ್ವ್ ಆಗಬೇಕು. ಬಂದು ಎಣ್ಣೆ ತಗೊಂಡು ಮಾರ್ಬಿಟ್ಟು ಜೋಬಿಗೆ ದುಡ್ಡು ಹಾಕೊಂಡು ಹೋಗೋ ವ್ಯವಹಾರ ಅಲ್ಲ ಇದು. ಗಾಣ ಹಾಕಿದ್ಮೇಲೆ ಇಲ್ಲೇ ಫಿಕ್ಸ್ ಆದಂಗೆ ನಾವು ಹಸುಗಳು ನೋಡೋದೆಲ್ಲ ಬಿಡಿ, ಸೇವೆ ಅದು. ನಾವು ಮಾಡೋ ಸೇವೆ ಅದು, ನೋಡ್ಕೊಳ್ಳೋದಲ್ಲ. ಬಟ್ ವಾಸ್ತವವಾಗಿ ನಾನು ಒಂದು ಫ್ಯಾಮಿಲಿ ರನ್ ಮಾಡಬೇಕು ಗಾಣ ಮಾಡಿಬಿಟ್ಟು ಅನ್ನೋದೆಲ್ಲ ಅಷ್ಟೊಂದು ದೃಢ ನಿರ್ಧಾರ ತಗೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಇನ್ವೆಸ್ಟ್ಮೆಂಟು ಜಾಸ್ತಿ ಇರುತ್ತೆ ಮತ್ತು ನಡೆಸೋದು ಕಷ್ಟ ಇರುತ್ತೆ, ಲೇಬರ್ ಇರೋಲ್ಲ. ನೀವೇ ದುಡಿತೀನಿ ಅಂದರೆ ಮಾತ್ರ ಗಾಣ ಹಾಕೋಬೇಕು. ಒಂದು ಫ್ಯಾಮಿಲಿ ಜೀವನ ಮಾಡ್ಬೋದು, ತಪ್ಪು ಅದ್ರ ಬಗ್ಗೆ ಅಲ್ಲ. ಕೆಲವರೆಲ್ಲ ಬರೀ ಜೀವನ ಮಾಡೋಕ್ಕೆ ಇವತ್ತು ಕೈ ಹಾಕಲ್ಲ. ಏನೋ ಆಗ್ಬಿಡ್ತೀನಿ ಅಂತ ಕೈ ಹಾಕ್ತಾರೆ. ಅದು ಮಾಡೋಕ್ಕೆ ಹೋಗ್ಬೇಡಿ. ಏನೋ ಆಗಲ್ಲ ಸರ್, ಏನೂ ಆಗಲ್ಲ ಸರ್. ವೆರಿ ಸಿಂಪಲ್. ಏನೋ ಆಯಿತು ಅಂದರೆ ಅದೇನೋ ಒಂದು ಆಗಿರಬೇಕು ಅಷ್ಟೇ. ಅದೇನೋ ಆಯಿತು ಅಂದರೆ ನಮಗೆ ಗೊತ್ತಿಲ್ಲದೇ ಆಗೋದು. ಕರಾಳ ಅಂತಾರೆ, ಬ್ಲ್ಯಾಕ್ ಅಂತಾರೆ, ಹಿಂಗೇನೇನು ಹೇಳ್ತಾರೆ. ಹಂಗಾಗ್ಬೋದು. ಏನೋ ಆಗ್ಬಿಡ್ತೀನಿ ಅನ್ನೋದೆಲ್ಲ ಸುಳ್ಳು ಸರ್. ಏನೂ ಆಗಲ್ಲ. ನೋಡಿ, ನಾನೇ 4 ವರ್ಷದಿಂದ ಇನ್ನೂ ಇದು ತಂದು ಖರ್ಚು ಮಾಡ್ತಾನೇ ಇದ್ದೀನಿ. ಇನ್ನೂ ಆಗ್ತಾನೇ ಇದೆ.
ಹೆಚ್ಚು ಕಡಿಮೆ ನನಗೊಂದು ಸುಮಾರು ಖರ್ಚಾಗಿದೆ, ಇನ್ನೂ ಸುಮಾರು ಬೇಕು. ಎಷ್ಟು ಅಂತ ಹೇಳ್ಬಲ್ಲ, ನಂಬರ್ಸ್ ಹೇಳ್ಬಾರ್ದು. ಸುಮಾರು ಖರ್ಚಾಗಿದೆ, ಸುಮಾರು ಬೇಕು ನನಗಿನ್ನು. ನೀವು ಇನ್ನೂ ಖರ್ಚು ಮಾಡ್ತಾ ಇದ್ದೀರಾ ಅಂದರೆ ರಿಟರ್ನ್ಸ್ ಬರ್ತಾ ಇದೆಯಾ ಅಂತ ಕೇಳೋದೇ ತಪ್ಪು. ಯಾಕಂದ್ರೆ ಇಲ್ಲ, ರಿಟರ್ನ್ಸ್ ಬರೋದೆಲ್ಲ ಬೇಕಾದ್ರೆ ಇಲ್ಲ, ಇದರಲ್ಲಿ ರಿಟರ್ನ್ಸ್ ಬರ್ತಾ ಇದೆ. ರಿಟರ್ನ್ಸ್ ಇಲ್ಲಿಗೆ ಆಗ್ತಾ ಇದ್ದೀನಿ, ತಿರ್ಗಿ ಆಗ್ತಾ ಇದೆ. ಆಗ್ತಿದ್ದೀನಿ. ದುಡ್ಡು ಬರ್ತಾ ಇದೆ. ಬಟ್ ಇಲ್ಲಿ ಸರ್, ಒಂದು ಅಂಗಡಿ ಶಾಪ್ನ ಯಾವ ಆ್ಯಂಗಲ್ ಬೇಕಾದ್ರೂ ಡಿಸೈನ್ ಮಾಡಿ ಒಂದು ಒಳ್ಳೆ ಸುಸರ್ಜಿತವಾಗಿ ಹೈಟೆಕಾಗಿ ಮಾಡಿ ಓಪನ್ ಮಾಡೋದು ನನಗನ್ನಿಸ್ದಂಗೆ ದೊಡ್ಡ ವಿಷಯನೇ ಅಲ್ಲ. ಹಾಂ ಸರ್. ಸೊ ಒಂದು ಪ್ಲ್ಯಾಂಟ್ನ ಡಿಸೈನ್ ಮಾಡಿ ಅದನ್ನ ವ್ಯವಸ್ಥಿತವಾಗಿ, ಈಗ 1 ಎಕರೆ ಪ್ಲ್ಯಾಂಟ್ ಇದು, ಇದನ್ನ ಡಿಸೈನ್ ಮಾಡೋದಿದೆಯಲ್ಲ, ನನಗೇ ಗೊತ್ತಾದ್ರೆ ಕಷ್ಟ ಏನು ಅಂತ. ಸೊ ನಾನು ಕಷ್ಟ ಅಂತ ಅಲ್ಲ, ಎಂಜಾಯ್ ಮಾಡ್ತಾಯಿದ್ದೀನಿ. ಓಕೆ. ಕಷ್ಟ ಅಂತ ಏನೂ ಮಾಡ್ತಾಯಿಲ್ಲ ಇಲ್ಲಿ. ನಾನು ಪ್ರತಿಯೊಂದು ನಂದು ನೋಡಿದ್ರೆ ನಿಮ್ಗೆ ಇಲ್ಲಿಗೆ ಬಂದರೆ ಪ್ರತಿಯೊಂದು ನಾನು ಒಂದು ಕೋಳಿ ನೋಡಿ, ಒಂದು ಕೋಳಿದು ಕೂಡ ನಾನು ಪ್ರತಿಯೊಂದು ಎಂಜಾಯ್ ಮಾಡೇ ಮಾಡ್ತಾ ಇರೋದು. ಇಲ್ಲಿ ಯಾವುದೂ ವ್ಯಾವಹಾರಿಕವಾಗಿ ಏನೂ ಮಾಡ್ತಾಯಿಲ್ಲ, ಪ್ರೀತಿಯಿಂದನೇ ಮಾಡ್ತಾ ಇರೋದು. ಓಕೆ. ಕೋಳಿ ಬೇಕು, ಕೋಳಿ ಮಾಡ್ತೇನೆ. ನಾನು ಮೇಯ್ನಾಗಿ ನನ್ನದು ಮೈಂಡ್ ಸೆಟ್ ಏನಿದ್ರು ನನಗೆ ಫ್ಯಾಮಿಲಿಗೆ ಫಸ್ಟು ಸರ್, ನಂತರ ವ್ಯವಹಾರ. ನನ್ನ ಮಕ್ಳಿಗೆ ಬೇಕು ನಾಟಿ ಕೋಳಿ ತಿನ್ನಿಸ್ಬೇಕು, ನಾಟಿ ಮೊಟ್ಟೆ ತಿನ್ನಿಸ್ಬೇಕು. ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ ಸರ್ಕಲ್ಗೆ ಕೊಡಬೇಕಷ್ಟೇ. ನೆಕ್ಸ್ಟು ಅದು ಅವ್ರಿಗೆ ಕೊಡುವಂಥ ಮೈಂಡ್ ಸೆಟ್ಟಲ್ಲಿ ನನಗೆ ಇದು ಕನೆಕ್ಟ್ ಆಯಿತು ಅಂದರೆ ಆಮೇಲೆ ಗ್ರಾಹಕರಿಗೂ ಕೊಡೋಣ, ತಪ್ಪೇನೋ, ಒಳ್ಳೇದಲ್ವ. ಯಾಕೆಂದರೆ ನಾಟಿ ಕೋಳಿ ಅದ್ರ ವಿಶೇಷತೆ ನಮಗೆ ಗೊತ್ತು. ಯಾಕೆಂದರೆ ನಾಟಿ ಕೋಳಿ ಇದೆಯಲ್ಲ, ಭಾಳ ನಾನು ಹೇಳ್ತಿರೋದು ನಾಟಿ ಕೋಳಿ ಅಂತ ಎಲ್ಲ ಕಡೆ ಸಿಗುತ್ತೆ. ನಮ್ಮ ಕಣ್ಮುಂದೆ ಬೆಳೆದಂಥ ನಾಟಿ ಕೋಳಿ. ಎಕ್ಸಾಂಪಲ್, ಮಕ್ಳುಗಳು ದೊಡ್ಡವರಾಗ್ತಾರೆ, ನಾಟಿ ಕೋಳಿ ಭಾಳ ಅವಶ್ಯಕತೆ ಇರ್ತದೆ ಅಂತ. ಇಂಪಾರ್ಟೆಂಟು ಬಾಣ್ತಿದ್ರು ಇರ್ತಾರೆ, ಅವ್ರಿಗೆ ನಾಟಿ ಕೋಳಿ ತುಂಬ ಅವಶ್ಯಕತೆ ಇರುತ್ತೆ. ಅಂಥವ್ರಿಗೆ ಕೊಡಮ ಬಿಡಿ ಸರ್, ಸಾಕು ನಮಗೆ. ಬೇರೆಯವ್ರಿಗೆಲ್ಲ ಬಿಡಿ, ನಾಟಿ ಕೋಳಿ ತಗೊಂಡೋಗಿ ತಿಂದು ಕುಡಿದು ಮಜಾ ಮಾಡೋರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ಇವ್ರಿಗೆ ಕೊಡೋಣ, ಮಕ್ಳುಗಳಿಗೆ ತಿನ್ನಲಿ. ಮಕ್ಳುಗಳು ಆರೋಗ್ಯವಾಗಿರ್ಬೇಕಲ್ವ, ಆರೋಗ್ಯದಾಯಕ ಜೀವನ ಮಾಡಬೇಕು. ಖಂಡಿತ ಇಷ್ಟೇ ಮೇನ್ ಉದ್ದೇಶ. ನೀವು ನಿಮ್ಮ ಸುತ್ತಮುತ್ತ ಇರೋರು ಆರೋಗ್ಯವಾಗಿರ್ಬೇಕು. ಖಂಡಿತ ಇಷ್ಟೇ ನಮ್ಮದು ಉದ್ದೇಶ. ಪ್ರತಿಯೊಂದು ಅದೇ ಕನೆಕ್ಟಿವಿಟಿ, ಅದೇ, ಬೇರೆ ಇನ್ನೇನು ಮಾಡ್ತಾ ಇಲ್ಲ ನಾನಿಲ್ಲಿ. ಹಾಂ ಸರ್. ಸೊ ಇನ್ ಫ್ಯೂಚರಲ್ಲಿ ಅದೇ ಸಾವಯವ, ಸಂಪೂರ್ಣ ಸಾವಯವ ಅಡುಗೆ ಮನೆ. ಅದು ನಮ್ಮ ಸಂಪೂರ್ಣ ಸಾವಯವ ಸಂಘದ ಅವರ ಏನಂತಾರೆ, ಅವ್ರ ಜೊತೆ ಸೇರಿ ಸಹಯೋಗದೊಂದಿಗೆ ಮಾಡಬೇಕು ಅಂತ ತುಂಬ ಆಸೆ ಇದೆ. ಓಕೆ. ಸೊ ಅವು ಎಲ್ಲರೂ ಇದ್ದಾರೆ, ನನಗೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ಸೊ ಮಾಡೋಣ ಇನ್ನು ಫ್ಯೂಚರ್ಲಿ ಎಲ್ಲರ ಜೊತೆಗೂಡಿ. ನನ್ನ ಸಂಪೂರ್ಣ ಸಾವಯವದಲ್ಲಿ ನಾನು ಭಾಳ ಕೆಲವೆಲ್ಲ ಗ್ರಾಫ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಬ್ಬ ರೈತಂದು ಕಾಂಟ್ಯಾಕ್ಟ್ ನಂಬರು, ಅವ್ರ ಲೊಕೇಶನ್ನು, ಅವ್ರು ಏನು ಬೆಳೀತಾನೆ, ಒಂದು ಕೊತ್ತಂಬರಿ ಸೊಪ್ಪು ಬೆಳೆಯೋನು ಕೂಡ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು. ಓಕೆ. ಇವನು ಬೆಳೀತಾ ಇದ್ದಾನೆ, ಹೋಗ್ಬೇಕಾದ್ರೆ ನೋಡ್ಬೋದು ನೀವು ಏನಂದ್ರೆ, ನೀವು ಕೇಳಿದ್ರಿ ನನಗೆ ವಿನೋದ್, ನಿಮಗೆ ಬೇರೆ ಏನಾರ ಮಾಡೋರು ಇದ್ದಾರಾ ಅಂತ. ಆವತ್ತು ಬಂದರೆ ನಿಮಗೆ ತುಂಬ ಲಿಸ್ಟ್ ಕೊಡ್ತಿದ್ದೆ, ಯಾರು ಎಲ್ಲಿ ಏನೇನು ಮಾಡ್ತಾರೆ ಎಲ್ಲ ಲಿಸ್ಟು. ನಾನು ಯಾಕೆಂದರೆ ನನಗೆ ಅದೇ ಕೆಲಸ ಆಗುತ್ತೆ, ಫೀಲ್ಡ್ ವರ್ಕು. ನಾನು ಅಲ್ಲಿಗೆ ಇನ್ವಾಲ್ವ್ ಆಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅದರೊಳಗಡೆ ಇದೆಲ್ಲ ವ್ಯವಸ್ಥೆ ಮಾಡಬೇಕಾಗುತ್ತೆ, ಮಾಡ್ತಾಯಿದ್ದೀನಿ. ಎಷ್ಟು ಮಟ್ಟಿಗಾಗುತ್ತೆ ನೋಡೋಣ, ಎಲ್ಲ ಜೊತೆಲಿರಿ. ಕೊನೆಯದಾಗಿ ಗಾಣ ಮಾಡಬೇಕು ಅನ್ನೋರಿಗೆ ಒಂದು ಕಿವಿ ಮಾತು, ಮತ್ತು ಗಾಣ ಎಷ್ಟು ಕಷ್ಟ ಇದೆ, ಎಷ್ಟು ಖುಷಿ ಕೊಡುತ್ತೆ. ಇಲ್ಲ, ಗಾಣ ಅನ್ನೋದು ಒಂದು ಅದ್ಭುತವಾದಂಥ ವೃತ್ತಿ. ಅದು ಇಷ್ಟಪಟ್ಟು ಮಾಡೋರಿಗೆ ಮಾತ್ರ ಗಾಣ. ಅದು ಗಾಣ ಅನ್ನೋದು ವ್ಯವಹಾರ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಾಡಬೇಡಿ ಅಂತ ಹೇಳಲ್ಲ, ಮಾಡಿ. ತುಂಬ ಕಷ್ಟ, ದುಡಿಯೋರು ಮಾತ್ರ ಮಾಡಿ, ಕಷ್ಟಪಡೋರು ಮಾತ್ರ ಮಾಡಿ, ಆಯಿತಾ. ಹಿಂಗೆ ದುಡ್ಡು ಎತ್ಕೊತೀನಿ ಅನ್ನೋದು ಆಗಲ್ಲ. ಇದರಲ್ಲಿ ತುಂಬ ಕೆಲಸಗಳಿರ್ತವೆ. ಇದು ಗಾಣದ ಎಣ್ಣೆ, ಆ ಎಣ್ಣೆ ಅಲ್ಲ. ಇದು ಗಾಣದ ಎಣ್ಣೆ, ಆ ಎಣ್ಣೆ ದುಡ್ಡು ತೊಗೋತೀನಿ. ಇದು ಗಾಣದ ಎಣ್ಣೆ. ಹೇಳ್ತಿಲ್ವ, ಇಚ್ಛಾ ಜೀವನ ಮಾಡೋರು. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ, ಭಾಳ ವಿಶೇಷವಾದಂಥದ್ದು. ಗಾಣ ಮಾಡ್ತೀನಿ ಅಂದ್ರೆ ಹೋದರೆ ಫ್ಯಾಮಿಲಿಯವರು ಯಾರು ಇಷ್ಟಪಡಲ್ಲ. ನಾನೊಬ್ಬ ಇಂಜಿನಿಯರು ಬಂದು ಗಾಣ ಹೊಡಿತಾ ಇದ್ದೀನಿ ಅಂದರೆ ನನ್ನ ಹೆಂಡ್ತಿ, ಅವಳು ಎಷ್ಟು ಕನ್ವಿನ್ಸ್ ಆಗಿರ್ಬೋದು, ಅವಳದ್ದು ಏನೋ ಒಬ್ಬ ಇಂಜಿನಿಯರ್ ಹೆಂಡ್ತಿ, ನಾನು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಹಿಂಗೆಲ್ಲ ಇರ್ತವೆ ಹೆಣ್ಮಕ್ಳು. ಆದರೆ ಬಟ್ ನಾನು ಬಂದು ಈ ಕಾಡಲ್ಲಿದ್ದೀನಿ, ಗಾಣ ಹೊಡಿತಾ ಇದ್ದೀನಿ. ಎಲ್ಲರಿಗೂ ನಿಮಗೆ ಗೊತ್ತಿರ್ಬೋದು ಹೊಡೆದಾಟ ಹೆಂಗಿರ್ತದೆ ನಮ್ಮದು ಅಂತ, ಬಟ್ ಎಲ್ಲನೂ ಫೇಸ್ ಮಾಡ್ತಾಯಿದ್ದೀವಿ. ಸೊ ಪರ್ಸ್ನಲ್ ಫ್ಯಾಮಿಲಿಯಲ್ಲೂ ತುಂಬ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಯಾಕೆಂದರೆ ಈಗ ತುಂಬ ಜನ ನನ್ನ ಸ್ನೇಹಿತರುಗಳೆಲ್ಲ ಇಂಜಿನಿಯರ್ಸ್ಗಳು ತೋಟದಗಳಲ್ಲಿ ಒಂದೊಂದು ಗಾಣ ಹಾಕೊಂಡು ಕೆಲವರು ಇಂಟ್ರೆಸ್ಟ್ ಮಾಡ್ತಾಯಿದ್ದಾರೆ. ಬಟ್ ಅವರು ಹೆಂಗೆ ಅಂದರೆ, ಬೇಕು ಅಂದರೆ ಮಾಡ್ತಾರೆ, ನಿಂತಿರ್ತದೆ ಗಾಣ. ಬಟ್ ನಾವು ಅದಕ್ಕಿಂತ ವಿಶೇಷತೆ ನಮ್ಮದು, ನಾವು ಇಲ್ಲಿ 365 ಡೇಸ್ ರನ್ ಆಗ್ತಾ ಇರ್ತದೆ. ಅವರೇನು ಅಂದರೆ ಅವ್ರ ಸರ್ಕಲ್ಗೆ ಮಾತ್ರ ಕೊಡ್ತಿದ್ದಾರೆ. ನಮ್ಮ ಉದ್ದೇಶ ಹಂಗಲ್ಲ, ನಾವು ಎಷ್ಟು ಮ್ಯಾಕ್ಸಿಮಮ್ ನಮ್ಮ ಕೈ ಚಾಚಕ್ಕಾಗುತ್ತೋ ಅವ್ರಿಗೆಲ್ಲ ಕೊಡೋಣ ಅನ್ನೋದು ನಮ್ಮ ಉದ್ದೇಶ. ಮಾಡ್ತಾಯಿದ್ದೀವಿ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾರಿಗೂ ಮಾಡಬೇಡಿ ಅಂತ ನಾವು ಹೇಳೋಕ್ಕೆ ನಮ್ಗೆ ರೈಟ್ಸ್ ಇಲ್ಲ ಸರ್, ಅವ್ರವ್ರ ಇಷ್ಟ. ಬಟ್ ಏನು ಅಂದರೆ, ಮಾಡುವಂಥ ಗುರಿ ತಲೆಯಲ್ಲಿರಲಿ, ಫೋಕಸ್ ನೀಟಾಗಿತ್ತು ಅಂದರೆ ಮಾಡಬಹುದು. ಸುಮ್ಮನೆ ಬಂದು ಅದಕ್ಕೆ ಮರ್ಯಾದೆ ತೆಗಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವ್ಯಾಲ್ಯೂ ಇದೆ, ತುಂಬ ವ್ಯಾಲ್ಯೂ ಆ್ಯಡೆಡ್ ಬಿಸ್ನೆಸ್ ಅಲ್ಲ, ವ್ಯಾಲ್ಯೂ ಆ್ಯಡೆಡ್ ಪ್ರೋಸೆಸ್ ಇದು. ದಯವಿಟ್ಟು ನಾನೆಲ್ಲ 1-2 ಕಡೆ ಹೋಗಿದ್ದೆ, ಗಾಣ ಓಪನ್ ಮಾಡಿದ್ದಾರೆ.
ಬಿಸಿಲಲ್ಲಿ ಒಣಗಿ ಎಲ್ಲ ಗೆದ್ಲಿಡಿತಾ ಇದೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಅದಕ್ಕೆ ವ್ಯಾಲ್ಯೂ ಇದೆ. ಯಾಕೆಂದರೆ ಆಲ್ರೆಡಿ 1980 ಬಿಫೋರ್ 1980 ಅದಕ್ಕೆ ವ್ಯಾಲ್ಯೂದನ್ನ ಹಾಳು ಮಾಡಿದ್ರು. ಪುನಃ ಹೇಗೇನು ಅದನ್ನ ಹಾಳು ಮಾಡೋದು ಬೇಡ. ಇದು ಒಳ್ಳೆ ರೀತಿಲಿ ಬೆಳೆಸೋಣ. ಆ ಥರ ಬೆಳೆಸ್ತೀನಿ ಅಂದರೆ ನನ್ನ ಹತ್ರ ಬಂದರೆ ನಾನು ಅದಕ್ಕೆ ಏನೇನು ಬೇಕೆಲ್ಲ ಸಪೋರ್ಟ್ ಮಾಡೋಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ. ಯೂತ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಾಡ್ಬೋದು, ಬಟ್ ಸ್ವಲ್ಪ ಆರ್ಥಿಕವಾಗಿ ತುಂಬ ತೊಂದರೆ ಫೇಸ್ ಮಾಡಬೇಕಾಗುತ್ತೆ. ಮಾಡಿ, ಯಾಕೆಂದ್ರೆ ಅವ್ರವ್ರ ಕೆಪಾಸಿಟಿ, ಯಾರ್ಯಾರ ಕೆಪಾಸಿಟಿ ಏನೋ ನನಗೆ ಗೊತ್ತಿಲ್ಲ, ಅವ್ರವ್ರ ಇಷ್ಟ. ಇದು ಅವ್ರಿಗೆ ಬಿಡ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.